ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸಭೆಯಾಗಿ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮಗೆ ನಾನು ಶುಭವನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಬಹಳ ಅಮೂಲ್ಯವಾದಂಥ ಸಮಯಕ್ಕೆ ನಾವು ಬಂದಿದ್ದೇವೆ. ಒಂದು ಅಮೂಲ್ಯವಾದಂಥ ಸಮಯ ಮುಗಿದೋಯ್ತು, ಅದು ಆರಾಧನೆ ಭಾಗ. ಭಾಳ ಶ್ರೇಷ್ಠವಾದಂಥ ಆರಾಧನೆ ಭಾಗ ಇತ್ತು, ಅದು ಬಹಳ ಸುಂದರವಾದಂಥ ಭಾಗ ಇತ್ತು. ಯಾಕಂದರೆ ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳು ತಮ್ಮ ಹೃದಯನ ಬಿಚ್ಚಿ ತಮ್ಮ ಹೃದಯಾನುಸಾರವಾದಂಥ ಆರಾಧನೆ ದೇವರಿಗೆ ಸಲ್ಲಿಸುವಂಥ ಸಂದರ್ಭದಲ್ಲಿ, ಒಬ್ಬ ಮನುಷ್ಯನಾಗಿ ನಾನೇ ಇಷ್ಟೊಂದು ಸಂತೋಷ ಪಡುವಂಥ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಆರಾಧನೆ ನೋಡಿ ಆತನು ಸಂತೋಷಪಟ್ಟಿರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಎರಡನೇ ಪ್ರಾಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ. ಇದು ಮೇಜು ನಮ್ಮೆದುರುಗಡೆ ಇದೆ. ಈ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ದೇವರು ನಮಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ, ಒಂದು ಆಜ್ಞೆಯನ್ನು ಕೂಡ ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಆಜ್ಞೆ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಈ ಮೇಜಿನಲ್ಲಿ ಕೈ ಹಾಕುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾಕೆ ನಾವು ಪರೀಕ್ಷೆ ಮಾಡ್ಕೊಳ್ಬೇಕೆಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ನಾವು ಪರೀಕ್ಷೆಗೆ ಒಳಗಾಗ್ತೇವೋ, ಯಾವಾಗ ನಾವು ಪರೀಕ್ಷಿಸಲ್ಪಡ್ತೇವೋ, ಆವಾಗ ಏನಾಗ್ತದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು, ಆಶೀರ್ವಾದ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ನಮ್ಮನ್ನು ದೇವರು ಪರೀಕ್ಷಿಸಿದ ನಂತರವೇ, ಆ ಪರೀಕ್ಷೆಯಲ್ಲಿ ನಾವು ಪಾಸಾದ ನಂತರವೇ ದೇವರು ನಮಗೆ ಆಶೀರ್ವಾದ ಕೊಡುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಪಾಸ್ ಆದ ಮೇಲೇ, ಆತನ ಪರೀಕ್ಷೆ ಬರೆದ ಮೇಲೆ ಆತನಿಗೆ ಅಂಕಪಟ್ಟಿ ಅಂತಕ್ಕಂಥದ್ದನ್ನು ಕೊಡ್ತಾರೆ ಅಂತೇಳಿ. ಆವಾಗಲೇ ಆತನು ಮುಂದಿನ ಕ್ಲಾಸಿಗೆ ಹೋಗಲಿಕ್ಕೆ ಅದು ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ನಾವು ನೋಡ್ತಿದ್ದೇವೆ, ದೇವರು ಭೂಮಿ ಮೇಲೆ ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಪ್ರತಿ ಆಶೀರ್ವಾದಗಳು ನಾವು ಪಡೆದುಕೊಳ್ಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ, ದೇವರು ಕೂಡ ನಮ್ಮನ್ನು ಏನು ಮಾಡ್ತಾನಪ್ಪ ಅಂತಂದರೆ ಆತನು ಪರೀಕ್ಷಿಸುವಂಥವನಾಗಿದ್ದಾನೆ ಎಂಬುದನ್ನು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ, ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆ ಪರೀಕ್ಷೆಯಲ್ಲಿ ಒಂದು ವೇಳೆ ನಾವು ಉತ್ತೀರ್ಣರಾದೆವು ಅಂತೇಳಿರಿ, ಆ ಪರೀಕ್ಷೆಯಲ್ಲಿ ಒಂದು ವೇಳೆ ನಾವು ಪಾಸ್ ಆದೆವು ಅಂತೇಳಿರಿ, ಅವಾಗ ಏನಾಗ್ತದಪ್ಪ ಅಂತಂದರೆ ಆಶೀರ್ವಾದಗಳು ನಮ್ಮ ಸ್ವಂತ ಆಗ್ತವೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಆ ದೇವರು ತಂದಂಥ ಪರೀಕ್ಷೆಯಲ್ಲಿ ನಾವು ಒಂದು ವೇಳೆ ಫೇಲ್ ಆದೆವು ಅಂತೇಳಿರಿ, ದೇವರಿಟ್ಟಂಥ ಪರೀಕ್ಷೆಯಲ್ಲಿ ನಾವು ಒಂದು ವೇಳೆ ನಾಪಾಸ್ ಆದೆವು ಅಂತೇಳಿರಿ, ಅವಾಗ ಏನಾಗ್ತದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ನಮಗೆ ದೇವರು ಸಿದ್ಧಪಡಿಸಿರುವಂಥ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಕರ್ತನ ಮೇಜಿನ ಸಮೀಪ ಬಂದಿರುವಂಥ ಸಂದರ್ಭದಲ್ಲಿ 1 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 28ನೇ ವಚನದಲ್ಲಿ, ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ ಅಂತೇಳಿ ದೇವರು ಖಡಾಖಂಡಿತವಾದಂಥ ಆಜ್ಞೆ ನಮಗಿರುವುದರಿಂದ ವಿಶ್ವಾಸಿ ಮಕ್ಕಳಿಗೆ ನಾವು ನೋಡ್ತೇವೆ, ಪರೀಕ್ಷೆಯಲ್ಲಿ ನಾವು ನೋಡ್ತೇವೆ ಅದು ಆಶೀರ್ವಾದ ಅಡಗಿಸಿ ಇಟ್ಟಿದ್ದಾನೆ ದೇವರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಮತ್ತು ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ ನಾವು ಕೂಡ ಅಷ್ಟೇ ನಾವು ಯಥಾರ್ಥವಾದಂಥ ಸರಳವಾದಂಥ ಹೃದಯ ಉಳ್ಳಂಥ ಜೀವಿತ ನಾವು ಕೂಡ ಜೀವಿಸಬೇಕಂತೇಳಿರಿ. ಆವಾಗಲೇ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಹಿಂಗಾರು ಮುಂಗಾರು ಅಂತಕ್ಕಂಥ ಆಶೀರ್ವಾದದ ಮಳೆಯನ್ನು ನಮ್ಮ ಮೇಲೆ ಆತನು ಸುರಿಸ್ತಾನಂತೇಳಿರಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವದಿಸಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಉನ್ನತಿಗೆ ತರಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಹೆಚ್ಚಿಸಬೇಕು, ಅಭಿವೃದ್ಧಿ ಪಡಿಸಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ, ದೇವರು ಕೂಡ ಆತನು ಪರೀಕ್ಷಿಸ್ತಾನೆ ಎಂಬುದಾಗಿ ನಾವು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಪರೀಕ್ಷೆ ಇರಲಾರ್ದೆ ಯಾವುದು ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಅದಕ್ಕೋಸ್ಕರವಾಗಿ ಇಲ್ಲಿ ಈಗಿರುವಂಥ ಸಮಯ ಭಾಳ ಅಮೂಲ್ಯ ಆಗಿರೋದ್ರಿಂದ ನಾವು ನೋಡ್ತೇವೆ, ಪರೀಕ್ಷೆಯ ಸಮಯ ಆಗಿರೋದ್ರಿಂದ ನಾವು ಬಹು ಜಾಗ್ರತೆಯಿಂದ ಇಲ್ಲಿ ಹೇಳುವಂಥ ಮಾತುಗಳನ್ನು ನಾವು ಕೇಳಿ ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಯಾವಾಗಲೂ ಕೂಡ ನಾವು ಎಚ್ಚರಿಕೆ ಉಳ್ಳವರಾಗಿದ್ದೇವಪ್ಪ ಅಂತಂದರೆ ಆಶೀರ್ವಾದವನ್ನು ನಮ್ಮ ಸ್ವಂತವಾಗಿ ಮಾಡ್ಕೊಳ್ತೀವಿ ಅಂತೇಳಿ. ನಾವು ಎಲ್ಲಿ ತಪ್ಪಿ ಹೋಗ್ತೀವಪ್ಪ ಅಂತಂದರೆ, ನಾವು ಎಲ್ಲಿ ಹಿಡಿ ಹೋಗ್ತೀವಪ್ಪ ಅಂತಂದರೆ, ಈ ಲೋಕದಲ್ಲಿ ಏನಾಗ್ತದಪ್ಪ ಅಂತಂದರೆ ದೇವರಾದರೂ ನಮ್ಮನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಪರೀಕ್ಷೆಗಳು ತರ್ತಾನೆ, ಸೈತಾನನಾದರೂ ನಮ್ಮನ್ನು ಬೀಳಿಸಬೇಕು ಅಂಥೇಳಿ ಆತನು ನಮಗೆ ಶೋಧನೆಗಳು ತರ್ತಾನೆ. ವಿಶ್ವಾಸಿ ಮಕ್ಕಳಿಗೆ ನಾವು ನೋಡ್ತೀವಿ, ಇಲ್ಲೇ ಕನ್ಫ್ಯೂಷನ್ ಆಗ್ತದೆ. ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸೋದಕ್ಕಾಗಿ, ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ದೇವರು ಏನು ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಆತನು ಪರೀಕ್ಷೆಯನ್ನು ತರ್ತಾನೆ, ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆ ಯಾವ ರೀತಿಗಿರ್ತದಪ್ಪ ಅಂತಂದರೆ, ನಾವು ಉದಾಹರಣೆಗೆ ನೋಡ್ತೀವಿ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಇಸ್ರಾಯೇಲರನ್ನು ಸೇರಿಸಬೇಕಪ್ಪ ಅಂತಂದರೆ, ಸಮೃದ್ಧಿಕರವಾದಂಥ ದೇಶ ಅವ್ರಿಗೆ ಕೊಡಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ, ಕೇವಲ ಅವರಿರುವಂಥ ಸ್ಥಳದಿಂದ ಆ ಒಂದು ಹಾಲು ಜೇನು ಹರಿಯುವಂಥ ದೇಶ ಕೇವಲ 11 ದಿನದ ಪ್ರಯಾಣ ಮಾತ್ರ ಆಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಎಷ್ಟು ದಿವಸ ರೀ? ಕೇವಲ 11 ದಿನದ ಪ್ರಯಾಣ ಮಾತ್ರ ಆಗಿರ್ತದೆ. ಒಂದು ವೇಳೆ ದೇವರು ಒಂದು ವೇಳೆ ಮನಸ್ಸು ಮಾಡಿದನಪ್ಪ ಅಂತಂದರೆ ಆ 11 ದಿನದಲ್ಲೇ ನಾವು ಇಸ್ರಾಯೇಲರನ್ನು ಹಾಲು ಜನ ಇರುವಂಥ ದೇಶದಲ್ಲಿ ಆತನು ಸೇರಿಸ್ಬೋದಾಗಿತ್ತು. ಆದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ,
ಯಾಕೆ ದೇವರು 11 ದಿನದ ಪ್ರಯಾಣವನ್ನು ನಾವು ನೋಡ್ತೇವೆ 40 ವರ್ಷಗಳ ತನಕ ಸುದೀರ್ಘವಾಗಿ ಆತನು ತೆಗೆದುಕೊಂಡು ಹೋದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಯಾವಾಗ 40 ವರ್ಷಗಳು ದೇವರು ಸುದೀರ್ಘವಾಗಿ ಆತನು ಪ್ರಯಾಣದಲ್ಲಿ ಆತನು ತೆಗೆದುಕೊಂಡು ಹೋಗ್ತಾನೋ ಆವಾಗಲೇ ಪರೀಕ್ಷೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಐಗುಪ್ತ ದೇಶವನ್ನು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಕೆಂಪು ಸಮುದ್ರ ಬಂದಾಗೇನೋ ಸ್ವಲ್ಪ ಹತ್ರ ಕೆಂಪು ಸಮುದ್ರ ದಾಟಿದ ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಮೀರ್ಯಾಮಳು ಕೂಡ ಏನು ಮಾಡಿದ್ರೆ ತಂಬೂರ ಹಿಡ್ಕೊಂಡು ಜಲ್ಲರ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದಳು, ಎಲ್ಲರೂ ಸಂತೋಷಪಟ್ಟರು. ಆದರೆ ನಾವು ನೋಡ್ತೇವೆ ಸ್ವಲ್ಪ ದೂರ ಹೋದ್ಮೇಲೆ ನಾವು ನೋಡ್ತೇವೆ ಸ್ಟಾರ್ಟ್ ಆಯಿತು, ಅವರಿಗೆ ಕುಡಿಲಿಕ್ಕೆ ನೀರು ಸಿಗಲಿಲ್ಲ. ಹಲ್ಲೆಲೂಯಾ. ಇದೇ ಕುಣಿದಂಥ ಜನರು, ಇದೇ ಡ್ಯಾನ್ಸ್ ಮಾಡಿದಂಥ ಜನರು, ಇದೇ ಸಂತೋಷಪಟ್ಟಂಥ ಜನರು ಸ್ವಲ್ಪ ಮುಂದೆ ಹೋದ್ಮೇಲೆ ಅವರು ಕುಡಿಲಿಕ್ಕೆ ನೀರಿರಲಾದಾಗ ಮೋಸೆ ಸಂಗಡ ಅವರು ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಸೆ, ಈ ಅರಣ್ಯದಲ್ಲಿ ನಮಗೆ ಯಾಕೆ ನೀನು ಸಾಯಿಸಬೇಕೆಂಬುದಾಗಿ ನಾನು ತೆಗೆದುಕೊಂಡು ಬಂದಿದ್ದೀಯಾ? ನಮಗೆ ಕುಡಿಲಿಕ್ಕೆ ನೀರು ಸಹ ಇಲ್ಲಿ ಸಿಗ್ತಾ ಇಲ್ಲ ಅಂಥೇಳಿ ನಾವು ನೋಡ್ತೇವೆ. ಅಲ್ಲಿ ಮೋಸೆ ಜೊತೆ ಅವರು ವಾದ ಮಾಡಿದ್ರೆ ಎಂಬುದಾಗಿ ನೋಡ್ತೀವಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ದೇವರು ನಮ್ಮನ್ನು ಪರೀಕ್ಷೆಯಲ್ಲಿ ತೆಗೆದುಕೊಂಡು ಹೋಗ್ತಾನೋ, ಯಾವಾಗ ದೇವರು ನಮ್ಮನ್ನು ಪರೀಕ್ಷೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾನೋ, ಅದು ನಮ್ಮ ಹಾನಿಗೋಸ್ಕರವಾಗಿ ಇರುವುದಿಲ್ಲ, ಅದು ನಮ್ಮ ನಷ್ಟಕ್ಕೋಸ್ಕರವಾಗಿ ಇರುವುದಿಲ್ಲ, ಅದು ನಮ್ಮನ್ನು ಉನ್ನತಿಗೆ ನಡೆಸೋದಕ್ಕೋಸ್ಕರವಾಗಿ ಇರ್ತದೆ. ಇಸ್ರಾಯೇಲ್ರು ಇದನ್ನು ಮರೆತು ಹೋದರು. ಕಟ್ಟದೇ ಇರುವಂಥ ಮನೆಗಳಲ್ಲಿ ನಾವು ಕಾಲಿಡುವಂಥವರಾಗಿದ್ದೀವಿ. ನಾವು ಮಾಡದೇ ಇರುವಂಥ, ಬಿತ್ತದೇ ಇರುವಂಥ ತೋಟಗಳ ರಾಶಿಯನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂಥವರಾಗಿದ್ದೀವಿ. ನಾವು ತೋಡದಿರುವಂಥ ಬಾವಿಗಳ ನೀರನ್ನು ನಾವು ಕುಡಿಯುವಂಥವರಾಗಿದ್ದೀವಿ. ದೇವರು ಆತನು ನಮಗಿಂತ ಮುಂಚಿತವಾಗಿ ಅನ್ಯ ಜನಾಂಗದಿಂದ ಎಲ್ಲವನ್ನು ಪಟ್ಟಣವನ್ನು ಸಿದ್ಧಪಡಿಸಿ ಆತನು ಆ ದೇಶದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಆ ಸಮೃದ್ಧಿಕರವಾದಂಥ ಜೀವಿತ ಆ ದೇಶ ನಮಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇಸ್ರಾಯೇಲರು ದೇವರು ಅವ್ರ ಮಾರ್ಗದಲ್ಲಿ ಪರೀಕ್ಷೆ ತಂದಾಗ ಪರೀಕ್ಷೆಯಲ್ಲಿ ಅನೇಕ ಸಲ ಅವರು ಎಡು ಹೋದರು, ಅನೇಕ ಸಲ ಅವರು ಬಿದ್ದು ಹೋದರು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ ನಾವು ಈ ಲೋಕದ ಯಾತ್ರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಶ್ರಮೆಗಳು, ಸಂಕಟಗಳು ಒಂದು ವೇಳೆ ದೇವರಿಂದ ಬರುವಂಥ ಸಂದರ್ಭದಲ್ಲಿ ನಮ್ಮ ಜೀವಿತದ ಪ್ರಯಾಣದಲ್ಲಿ ನಾವು ಮುಂದೆ ಸಾಗುವಂಥ ಸಂದರ್ಭದಲ್ಲಿ ಆಶೀರ್ವಾದಗಳು ನಮ್ಮ ಸ್ವಂತ ಆಗಬೇಕಪ್ಪ ಅಂತಂದರೆ ನಾವು ಪರೀಕ್ಷೆಯಲ್ಲಿ ನಿಲ್ಲಬೇಕಂತೇಳಿ. ಹಲ್ಲೆಲೂಯಾ. ಆದರೆ ಈ ಪರೀಕ್ಷೆಯಲ್ಲಿ ನಾವು ನಿಲ್ಲದಂತೆ ಸೈತಾನ ಏನು ಮಾಡ್ತಂದರೆ ಆತ ನಮ್ಮ ದೇವರು ತಂದಿರುವಂಥ ಪರೀಕ್ಷೆ ಹೊರತುಪಡಿಸಿ ಆತನ ಶೋಧನೆಗಳನ್ನು ತಂದು ಹಾಕ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇನ್ನೂ ಒಂದು ಸಲ ನಾವು ಪರೀಕ್ಷೆಯೆಲ್ಲ ನಿಂದಿರ್ತೀವಿ, ಆದರೆ ಶೋಧನೆ ಬಂದಾಗ ನಾವು ಶೋಧನೆಯಲ್ಲಿ ನಿಲ್ಲಕ್ಕೆ ಆಗಂಗಿಲ್ಲ ಅಂತೇಳಿ. ಅಲ್ಲೆಲೂಯಾ. ಸೈತಾನಿಗೆ ಭಾಳ ಚೆನ್ನಾಗಿ ಗೊತ್ತು, ಇವರು ಪರೀಕ್ಷೆ ಬೇಕಾದರೆ ಎದುರಿಸ್ತಾರೆ, ಪರೀಕ್ಷೆ ಬೇಕಾದರೂ ಬರೀತಾರೆ, ಪರೀಕ್ಷೆಯಲ್ಲಿ ಬೇಕಾದರೂ ಇವರು ಮುಂದೆ ಪಾಸ್ ಆಗ್ತಾರೆ. ಆದರೆ ಇವ್ರೇನು ಏನು ಮಾಡಬೇಕಂದ್ರೆ ಈ ಪರೀಕ್ಷೆ ಆಗೋದ್ರೊಳಗಾಗಿ ನಾನೇನು ಮಾಡಬೇಕಂದ್ರೆ ಇವ್ರಿಗೆ ಶೋಧನೆ ತಂದಾಕಿ ಶೋಧನೆಯಲ್ಲಿ ಇವರನ್ನು ಬೀಳಿಸಬೇಕು, ಆಶೀರ್ವಾದಗಳಿಂದ ಇವರು ತಪ್ಪಿಸ್ಬೇಕಂತೇಳಿ ಏನು ಮಾಡ್ತಂದರೆ ಸೈತಾನ್ ಪ್ಲ್ಯಾನ್ ಮಾಡ್ತಾರೆ ಅಂತೇಳಿ. ಅಲ್ಲೆಲೂಯಾ. ಅದಕ್ಕೆ ದೇವರು ನಂಬಿದಂಥವ್ರು ವಿಶ್ವಾಸಿ ಮಕ್ಕಳು ನಾವೆಲ್ಲರೂ ಕೂಡ ಒಂದು ಗಟ್ಟಿ ನಿರ್ಧಾರ ಮಾಡಬೇಕೇನಪ್ಪ ಅಂತಂದರೆ ಜೀವಿತದಲ್ಲಿ ಸೈತಾನನ ಶೋಧನೆ ತರಲಿ ಅಥವಾ ದೇವರು ನಮಗೆ ಪರೀಕ್ಷೆ ತರಲಿ, ಇವೆಲ್ಲದರಲ್ಲಿ ನಾವು ಏನು ಮಾಡಬೇಕಂದ್ರೆ ತಾಳ್ಮೆಯಿಂದ ಯಾವಾಗ ನಾವು ನಿಲ್ಲಿತೀವೋ ಅವಾಗ ಏನಾಗ್ತದಪ್ಪ ಅಂತಂದರೆ ವಾಗ್ದಾನದ ಫಲ ಅಂತಕ್ಕಂಥದ್ದು ನಾವು ಹೊಂದ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ ದೇವರು ಪರೀಕ್ಷೆ ಮಾಡಿದ ನಂತರವೇ ನಮಗೆ ಆತನು ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನು ತನ್ನ ಒಂದು ಅಧಿಕಾರದಲ್ಲಿ ತನ್ನ ಆಡಳಿತದಲ್ಲಿರುವಂಥ 3 ಮುಖ್ಯಾಧಿಕಾರಿಗಳನ್ನು ಆತನು ಏನು ಮಾಡ್ತಂದರೆ ಪರೀಕ್ಷೆ ಮಾಡಬೇಕಂತ. ಯಾಕೆ ಪರೀಕ್ಷೆ ಮಾಡ್ಬೇಕಂತನಪ್ಪ ಅಂತಂದರೆ ಆತನ ದೇಶದಲ್ಲಿರುವಂಥ ಆತನ ರಾಜ್ಯದಲ್ಲಿರುವಂಥ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನು ಏನಂದರೆ ಪ್ರಧಾನ ಮಂತ್ರಿಯಾಗಿ ಮಾಡಬೇಕೆಂಬುದಾಗಿ ರಾಜನ ಆಲೋಚನೆ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾನಂದರೆ ಆ 3 ಮುಖ್ಯಾಧಿಕಾರಿಗಳನ್ನು ಆ ರಾಜನ ಕರೆದು ಏನು ಮಾಡ್ತಾನಪ್ಪ ಅಂತಂದರೆ, ನೀವು ಹೋಗ್ರಿ, ನಿಮ್ಮ ಮನೆಗಳಿಗೆ ಹೋಗ್ರಿ, 6 ದಿನಕ್ಕೆ ಬೇಕಾದಂಥ ಆಹಾರವನ್ನು ಸಿದ್ಧಪಡಿಸ್ಕೊಂಡು ಬನ್ನಿರಿ ಅಂತೇಳಿ ರಾಜ ಹೇಳ್ತಾನೆ. ಎಷ್ಟು ದಿವಸಕ್ಕೆ ರೀ? 6 ದಿನಗಳಿಗೆ ಬೇಕಾದಂಥ ಆಹಾರವನ್ನು ಸಿದ್ಧಪಡಿಸ್ಕೊಂಡು ನೀವು ತಿರುಗಿ ನನ್ನ ಹತ್ರ ಬರ್ರಿ ಅಂತೇಳಿ ರಾಜ 3 ಜನರಿಗೆ ಕಳಿಸ್ತಾನಂತ ಆಸ್ಥಾನದಿಂದ. ಯಾವಾಗ ಈ ಮುಖ್ಯಾಧಿಕಾರಿಗಳು ರಾಜನ ಹೇಳಿದಂಥ ಮಾತನ್ನು ಆಜ್ಞೆಯನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹೋಗಿ ಏನು ಮಾಡ್ತಾರೆ ಅಂದರೆ ಸಿದ್ಧಪಾಠ ಮಾಡ್ತಾರೆ. ಸಿದ್ಧಪಾಠ ಏನಪ್ಪ ಅಂತಂದರೆ ಏನು ಹೇಳಿರ್ತಾನೆ ಅಂದರೆ 6 ದಿನಗಳಿಗೆ ಬೇಕಾಗಿರುವಂಥ ಆಹಾರವನ್ನು ಸಿದ್ಧಪಡಿಸ್ಕೊಂಡು ಬರ್ರಿ ಅಂತ ಹೇಳಿರ್ತಾನೆ ಆತ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ 3 ಜನ ಮನೆ ಹೋಗಿ ಎಲ್ಲರೂ ತಮ್ಮ ಮನೆ ಹೋಗಿ ಒಬ್ಬ ಏನು ಮಾಡ್ತಾನಪ್ಪ ಅಂತಂದರೆ ಆತನು ಪುಂಡಿ ಪಲ್ಯ, ಶೇಂಗಾ ಚಟ್ನಿ, ಹಸಿಮೆಣಸಿನ್ಕಾಯಿ, ಸೌಂತಿಕಾಯಿ, ಈರುಳ್ಳಿ, ಇದೆಲ್ಲ ಚಪಾತಿ, ಕಂಕ್ ರೊಟ್ಟಿ ಎಲ್ಲ ಏನೇನು ಬೇಕೆಲ್ಲ ಏನು ಮಾಡ್ತಾನೆ ಒಂದು ಟಿಫನ್ದಾಗ ಪ್ಯಾಕ್ ಮಾಡ್ಕೊತಾನೆ ರೀ ಒಬ್ಬ. ಯಾಕಂದ್ರೆ ರಾಜ ಏನು ಹೇಳೋಣ, ಎಷ್ಟು ದಿವಸ? 6 ದಿವಸಕ್ಕೆ ಬೇಕಾದಂಥ ಆಹಾರವನ್ನು ಸಿದ್ಧ ಮಾಡ್ಕೊಂಬರ್ರಿ ಅಂತಂದರೆ ಒಬ್ಬ ಹೋಗಿ ಎಲ್ಲ ಏನೇನು ಅದು 6 ದಿವಸಕ್ಕೆ ತಾಳ್ಲಿಕ್ಕೆ ಸಾಧ್ಯ ಇದೆಯೋ
ಅದೆಲ್ಲ ವಸ್ತುಗಳನ್ನು ಸಿದ್ಧಪಡಿಸಿ ಒಂದು ಟಿಫನ್ ಬಾಕ್ಸ್ ಮಾಡಿಕೊಂಡು ಆತನು ತಯಾರಾಗಿ ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ, ಆತನೇನು ಮಾಡ್ತಾನೆ, ತನ್ನ ಟಿಫನ್ನಲ್ಲಿ ತನ್ನ ಕ್ಯಾರಿಯರ್ನಲ್ಲಿ ಏನು ಮಾಡ್ತಾನಂದರೆ ಹುಲ್ಲು ಗಡ್ಡಿ ಇದೆಲ್ಲ ಟಿಫಿನಾಗ ತುಂಬ್ತಾನೆ ರೀ. ತುಂಬಿ ಅವನು ಪ್ಯಾಕ್ ಮಾಡ್ಕೊಂಡು ಅವನು ಬರ್ತಾನೆ. ಇನ್ನೊಬ್ಬ ಏನು ಮಾಡ್ತಾನಪ್ಪ ಅಂತಂದರೆ ಖಾಲಿ ಟಿಫಿನ್ ತುಂಬಿಕೊಂಡು ಅದು ತುಂಬದಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತಾನೆ. 3 ಮಂದಿ ಬರ್ತಾರೆ. ರಾಜನ ಸನ್ನಿಧಿಗೆ ಬರ್ತಾರೆ. ರಾಜನ ಸನ್ನಿಧಿಗೆ ಬಂದಾಗ ರಾಜ ಕೇಳ್ತಾನೆ, ನಾನು ನಿಮಗೆ 6 ದಿನ ಬೇಕಾದಂಥ ಸಿದ್ಧಪಾಠ ಹೇಳಿದ್ದೆ, ಸಿದ್ಧಪಾಠ ಮಾಡ್ಕೊಂಡು ಬಂದಿರೇನಪ್ಪ ಅಂತ ಕೇಳ್ತಾನೆ 3 ಜನರಿಗೆ. ರಾಜ ನಾವೆಲ್ಲ ಸಿದ್ಧವಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಸಿದ್ಧವಾಗಿ ಬಂದಿರಿ ಕರೆಕ್ಟಾ, ಆದರೆ ನಾನು ನಿನ್ನ ಟಿಫಿನ್ ತರಂಗಿಲ್ಲ, ನಾನು ನೋಡೋಂಗಿಲ್ಲ. ನೀವೇನು ತೊಗೊಂಡು ಬಂದಿದ್ದೀರಿ, ನಾ ಏನು ಹೇಳಿದ್ದಕ್ಕೆ ನೀವೇ 3 ಜನ ಬಾಧ್ಯತರು. ಅದಕ್ಕೆ ಯಾರಿದ್ದೀರಲ್ಲಿ ಸೈನಿಕರು ಅಂತೇಳಿ ಸೈನಿಕರು ಕರೀತಾನೆ. ಸೈನಿಕರು ಕರೆದ್ಮೇಲೆ ಸೈನಿಕರು ಬರ್ತಾರೆ. ಸೈನಿಕರು ಬಂದಮೇಲೆ ರಾಜ ಏನು ಹೇಳ್ತಾನಂದರೆ, ಈ 3 ಜನರಿಗೆ 3 ಸಪ್ರೇಟ್ ರೂಮ್ನಲ್ಲಿ ಒಯ್ದು ಹಾಕ್ರಿ ಅಂತ ಹೇಳ್ತಾನೆ. ಈ 3 ಜನರಿಗೆ ಏನು ಮಾಡಬೇಕು, ಸಪ್ರೇಟ್ ರೂಮ್, ಒಬ್ರಿಗೆ ಒಂದು ಕೋಣೆದಾಗ, ಒಬ್ಬರಿಗೆ ಒಂದು ಕೋಣೆದಾಗ ಹಾಕಿ ಜೈಲನ್ನ ಹಾಕಿ ಬಂದ್ ಮಾಡಿಬಿಡ್ರಿ ಅಂತ ಹೇಳ್ತಾನೆ. ಒಂದು ರೂಮ್ನಾಗ ಇಬ್ಬರಿಗೆ ಹಾಕ್ಬೇಡ್ರಿ, ಒಂದೊಂದು ರೂಮ್ನಾಗ ಏನು ಹಾಕಬೇಕು, ಒಬ್ಬರಿಗೆ ಸಪ್ರೇಟ್ 3 ಜನರಿಗೆ ಹಾಕಿ 1 ವಾರ ತನಕ ಇವ್ರಿಗೆ ಏನಂದ್ರೆ ಹೊರಗೆ ಬಿಡ್ಬೇಡ ಅಂತ ಹೇಳ್ತಾನೆ. ಆವಾಗ ಈ ಸೌತೆಕಾಯಿ, ಈರುಳ್ಳಿ, ಗಜ್ಜರಿ, ಚಪಾತಿ, ರೊಟ್ಟಿ, ಕುಂಡಿ ಪಲ್ಯ, ಶೇಂಗಾ ಹಿಂಡಿ, ಅಗಸೆ ಹಿಂಡಿ ಇವಾಗ ತಂದಿರ್ತಾನೆ ನೋಡ್ರಿ. ದಿನ 2 ರೊಟ್ಟಿ ಎಲ್ಲ ಕಾಯಿ ಪಲ್ಯ ಮಜಾ ಮಾಡಿ ಹೊಡೆದು ಆ ಒಂದು ಪ್ಲೇಸ್ನಾಗೆ, ಆ ಜೈಲ್ನಾಗ ಆರಾಮಿರ್ತಾನೆ ಅಂತೇಳಿ. ಇನ್ನೊಬ್ಬ ಹುಲ್ಲು ತುಂಬ್ಕೊಂಡು ಬಂದಿರ್ತಾನೆ ರೀ, ಗಡ್ಡಿ ಗೆಣಸು ಹುಲ್ಲು ತುಂಬ್ಕೊಂಡು ಬಂದಿರ್ತಾನೆ. ಅವ ಅದು ನೋಡ್ತಾನೆ ಅಳ್ತಾನೆ, ಒಂದು ದಿವ್ಸ ನೋಡ್ತಾನೆ, 2 ದಿವ್ಸ ನೋಡ್ತಾನೆ, 3 ದಿವ್ಸ ನೋಡ್ತಾನೆ, ಹೊಟ್ಟೆ ತಾಳಂಗಿಲ್ಲ, ಅದೇ ಹುಲ್ಲೇ ತಿಂತಾರೆ. ಆಮೇಲೆ ಕೊನೆಗೆ ಇನ್ನೊಬ್ಬನು ಇರ್ತಾನಲ್ರಿ, ಅವ್ನ ಟಿಫಿನಾಗ ಏನಿರ್ತದೆ ರೀ, ಇವಾಗ ಏನು ತಿಳ್ಕೊಂಡಿರ್ತಾನಂದರೆ, ಡೈಲಿ ರಾಜನ ಆಸ್ಥಾನದಾಗ ನಾವು ಊಟ ಮಾಡ್ತೀವಿ, ರಾಜ ಭೋಜನ ಮಾಡ್ತೀವಿ, ರಾಜ ಯಾಕೆ ನಮ್ಮ ಟಿಫಿನ್ ನೋಡ್ತಾನೆ ಅಂಥವ್ರ ಆಲೋಚನೆ. ಏನವ್ರ ಆಲೋಚನೆ, ಇವರು ಮುಖ್ಯಾಧಿಕಾರಿಗಳಿರ್ತಾರೆ ಆ ರಾಜ್ಯದಲ್ಲಿ, ರಾಜ ಯಾಕೆ ನಮ್ಮ ಟಿಫಿನ್ ನೋಡ್ತಾನೆ, ಯಾವತ್ತೂ ಕೂಡ ಅಂಥ ಕೆಲಸ ಮಾಡೋಂಗಿಲ್ಲ ಅಂತೇಳಿ ಅವ್ರೇನು ಮಾಡ್ತಾರೆ, 3 ಜನ ತಮಗೆ ಅನುಸಾರವಾಗಿ ಸಿದ್ಧಪಾಠದಿಂದ ಬಂದಿರ್ತಾರೆ. ಆದರೆ ನಾವು ನೋಡ್ತಿದ್ದೀವಿ 6 ದಿನ ಆದಮೇಲೆ ರಾಜ ಒಂದೊಂದು ರೂಮಿನ ಹತ್ರ ಹೋಗಿ ವಿಸಿಟ್ ಮಾಡ್ತಾನೆ. ಫಸ್ಟ ಖಾಲಿ ಟಿಫಿನ್ ತಂದವನ ಹತ್ರ ಹೋಗ್ತಾನೆ, ಏನಪ್ಪ ನಿನ್ನ ಪರಿಸ್ಥಿತಿ ಅಂತಾನೆ. ಅವನಿಗೆ ರಾಜಾಗ ಮಾತಾಡ್ಲಿಕ್ಕೂ ಆಗಲ್ಲ, ಹಾಸಿಗೆ ಮೇಲಿಂದ ಹೇಳಕ್ಕೂ ಆಗಲ್ಲ, ಬೇವಸಾಗಿ ಬಿದ್ದಿರ್ತಾನೆ, ಅನ್ಕಾನ್ಷಿಯಸ್ ಆಗಿರ್ತಾನೆ. ಅವನು ಏನಾಗಿರ್ತಾನೆ ರೀ, ಮಾತಾಡ್ಬೇಕಂದ್ರೆ ಪೂರ ಕೋಮದಾಗ ಹೋಗಿರ್ತಾನೆ ಅವನು. ಸೆಕೆಂಡ್ ವ್ಯಕ್ತಿ ಬಲ್ಲಿ ನಿಂದೇನದಪ್ಪ ಕತೆ, ನೀ ಹೆಂಗೆ ಅಂದರೆ ಅವ ಹುಲ್ಲು ತಿಂದು ಹುಲ್ಲಿನಂಗೆ ಒಣಗಿ ಹೋಗಿರ್ತಾನೆ ಅವನು. ಏನ್ರಿ, ಹುಲ್ಲು ಹೆಂಗೆ ಹಚ್ಚಿಗಿರ್ತದೆ, ಅದು ಒಣಗೋದ್ಮೇಲೆ ಹೆಂಗೆ ಡ್ರೈ ಆಗಿರ್ತದೆ, ಹಂಗೆ ರಾಜ ಅವನಿಗೆ ನೋಡ್ತಾನೆ, ನಿಂದೇನದಪ್ಪ ಕತ್ತೆ ಅಂದ್ರೆ ಪೂರ ಹುಲ್ಲಿನಂಗೆ ಹುಲ್ಲು ತಿಂದು ಒಣಗಿ ಹೋಗಿರ್ತಾನೆ. ಅವ್ನು ಮಂಚ ಬಿಟ್ಟು ಹೇಳೋಕ್ಕಾಗಲ್ಲ ಅವನಿಗೆ. ಕೊನೆಯದಾಗಿ 3ನೇದಾಗಿ ರಾಜ ಇನ್ನೊಂದು ರೂಮಿಗೆ ಭೇಟಿ ನೀಡ್ತಾನೆ. ಏನಪ್ಪ ನಿನ್ನ ಪರಿಸ್ಥಿತಿ ಅಂದರೆ, ರಾಜ ನೀನು ಹೇಳಿದ್ದಿಲ್ಲ 1 ವಾರದ ಆಹಾರ ಸಿದ್ಧ ಮಾಡ್ಕೊಂಡು ಬಂದಿದ್ದಿಲ್ಲ, ಅದಕ್ಕೋಸ್ಕರ ಈಗ ನಾನು 1 ಆಹಾರ ನಾನು ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ, ನಾನು ತಿಂದಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ಇನ್ನೂ 6 ದಿವಸ ಇಲ್ಲೇ ಇರೋ ಅಂದ್ರೆ ನಾನು ಇರ್ತೀನಿ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನಂದರೆ, ರಾಜ ಏನು ಮಾಡ್ತಾನಂದರೆ, ಈ 3 ಜನರಿಗೆ ಇವರಿಬ್ಬರಿಗೆ ಒಯ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರಿ, ಅವ್ರ ಮನೆಗೆ ಕಳಿಸ್ರಿ, ಇನ್ನೊಬ್ಬನಿಗೆ ಏನು ಮಾಡ್ರಂದರೆ ನನ್ನ ರಾಜ್ಯದ ಮುಖ್ಯಾಧಿಕಾರಿಯನ್ನಾಗಿ ಮಾಡಿರಿ ಅಂತೇಳಿ ರಾಜ ಆಜ್ಞೆ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯ. ನೋಡಿರಿ, ಒಬ್ಬ ರಾಜನೇ ತನ್ನ ರಾಜ್ಯದಲ್ಲಿರುವಂಥ ಮುಖ್ಯಾಧಿಕಾರಿಗಳನ್ನು ಮಂತ್ರಿಯಾಗಿ ಮಾಡಬೇಕಪ್ಪ ಅಂತಂದರೆ ಆತನು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯ. ಹಾಗಾದರೆ ದೇವಾದಿ ದೇವನು ಆತನ ರಾಜ್ಯದ ವಾರಸ್ಥರಾಗಿರುವಂಥ ನಮಗೆ ಆತನ ಸ್ವಾಸ್ಥ್ಯವನ್ನು ಆತನ ನಮ್ಮ ಕೈಯಲ್ಲಿ ಕೊಡುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ. ಆತನಿಗೆ ಸಂಬಂಧಪಟ್ಟಂಥ ಸ್ವಾಸ್ಥ್ಯವನ್ನು ಆತನ ನಮ್ಮ ಕೈಯಲ್ಲಿ ಕೊಟ್ಟು ಆತನ ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಈ ಲೋಕದಲ್ಲಿ. ನಮ್ಮನ್ನು ಈ ಲೋಕದಲ್ಲಿ ಸಾಲಗಾರರನ್ನಾಗಿ, ಈ ಲೋಕದಲ್ಲಿ ನಮ್ಮನ್ನು ಭಿಕ್ಷುಕರನ್ನಾಗಿ, ಈ ಲೋಕದಲ್ಲಿ ನಮ್ಮನ್ನು ನಿರ್ಗತಿಕರನ್ನಾಗಿ, ಈ ಲೋಕದಲ್ಲಿ ಯಾವ ಕೆಲಸಕ್ಕೆ ಬಾರದವರನ್ನಾಗಿ, ಈ ಲೋಕದಲ್ಲಿ ನಮಗೆ ಏನು ಇಲ್ಲದವರಾಗಿ ಗತಿಹೀನರಾಗಿ ಮಾಡಬೇಕೆಂಬುದಾಗಿ ದೇವರಿಷ್ಟ ಇಲ್ಲ. ದೇವರಿಷ್ಟ ಏನಪ್ಪ ಅಂತಂದರೆ, ಈ ಭೂಮಿ ಮೇಲೂ ಕೂಡ ನಾವು ಆಶೀರ್ವಾದ ಹೊಂದಬೇಕು ಮತ್ತು ಪರಲೋಕದ ಸ್ವಾಸ್ಥ್ಯವನ್ನು ಕೂಡ ನಾವು ಪಡ್ಕೊಳ್ಬೇಕೆಂಬುದಾಗಿ ದೇವರ ಆಸೆ ಇದೆ ಅಂತೇಳಿ. ಹಲ್ಲೆಲೂಯ. ಆದರೆ ಒಂದು ಟ್ರಿಕ್ ಏನದಪ್ಪ ಅಂತಂದರೆ, ಇದರಲ್ಲಿ ಒಂದು ಟ್ರಿಕ್ ಏನದಪ್ಪ ಅಂತಂದರೆ, ದೇವರು ತಂದಂಥ ಪರೀಕ್ಷೆಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಪಾಸ್ ಆಗಬೇಕು. ಹಲ್ಲೆಲೂಯ.
ಅದಕ್ಕೋಸ್ಕರ ಈ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ದೇವರು ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ನಾವು ನೋಡ್ತೇವೆ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ ಅನೇಕ ಪರೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ 3 ಮುಖ್ಯವಾದಂಥ ಪರೀಕ್ಷೆಗಳನ್ನು ದೇವರನ್ನ ಮಧ್ಯದಲ್ಲಿ ತರ್ತಾನೆ. ಒಂದು ವೇಳೆ 3 ಮುಖ್ಯವಾದಂಥ ಪರೀಕ್ಷೆಗಳಲ್ಲಿ ನಾವು ಒಂದು ವೇಳೆ ಪಾಸ್ ಆದೇವಪ್ಪ ಅಂತಂದರೆ, ದೇವರು ತರುವಂಥ ಈ 3 ಮುಖ್ಯವಾದಂಥ ಪರೀಕ್ಷೆಯಲ್ಲಿ ಒಂದು ವೇಳೆ ನಾವು ಉತ್ತೀರ್ಣರಾದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಖಂಡಿತವಾಗಿ ಆತನ ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ, ಅನೇಕ ಪರೀಕ್ಷೆಗಳು ಅವೆಲ್ಲ ಅವು ಕೆಲಸಕ್ಕೆ ಬರೋಂಗಿಲ್ಲ. ಆದರೆ ದೇವರು ನನ್ನನ್ನು ನಿನ್ನನ್ನು ಆಶೀರ್ವಾದ ಮಾಡಬೇಕಾದ್ರೆ 3 ಪರೀಕ್ಷೆಗಳನ್ನು ತರ್ತಾನೆ ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ. ಹಲ್ಲೆಲೂಯಾ. ಆ 3 ಪರೀಕ್ಷೆಗಳು ತಂದಂಥ ಸಂದರ್ಭದಲ್ಲಿ ಆ 3 ವಿಷಯಗಳು ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಇದ್ದಪ್ಪ ಅಂತಂದರೆ ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸಲು ದೇವರು ಸಿದ್ಧವಾಗಿರುವಾಗ ಯಾವ ಶಕ್ತಿ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 3 ಪರೀಕ್ಷೆಯಲ್ಲಿ ಮೊಟ್ಟ ಮೊದಲನೇ ಪರೀಕ್ಷೆ ಯಾವುದು ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಿಮ್ಮ ಸತ್ಯವೇದವನ್ನು ಓಪನ್ ಮಾಡಿರಿ, ನಿಮ್ಮ ಬೈಬಲ್ ತೆಗಿರಿ. ಮೊದಲನೇ ಸಮಯದ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ ದಯವಿಟ್ಟು ಯಾರಾದರೂ ಬರುತ್ತೀರಾ? ದೇವರು ತರುವಂಥ 3 ಪರೀಕ್ಷೆಗಳಲ್ಲಿ ಮೊಟ್ಟ ಮೊದಲನೇ ಪರೀಕ್ಷೆ ಯಾವುದು ಎಂಬುದಾಗಿ ನಾವು ನೋಡೋಣ. ಮೊದಲನೇ ಸಮಯದ ಪುಸ್ತಕ ದಯವಿಟ್ಟು ಯಾರಾದರೂ ಒಬ್ಬರು ಓದ್ತಿರಮ್ಮ? 15ನೇ ಅಧ್ಯಾಯ 22ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ. ಹಾಂ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಮೊಟ್ಟ ಮೊದಲನೇದಾಗಿ ಒಬ್ಬ ವಿಶ್ವಾಸಿಯನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ, ಜನರನ್ನು ದೇವ್ರ ಮಕ್ಕಳನ್ನು ದೇವರು ಆರಿಸ್ಕೊಂಡ್ರವನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ, ದೇವರವ್ರ ಜೀವಿತದಲ್ಲಿ ಯಾವ ಪರೀಕ್ಷೆಯಿಂದ ಆತವ್ರನ್ನ ಪರೀಕ್ಷಿಸ್ತಾನಪ್ಪ ಅಂತಂದರೆ, ಈ ನನ್ನ ಮಗಳು ನನಗೆ ವಿಧೇಯಳಾಗಿದ್ದಳ ಇಲ್ಲ ಎಂಬುದಾಗಿ ನೋಡ್ತಾನೆ. ಈ ನನ್ನ ಮಗನು ನನಗೆ ವಿಧೇಯನಾಗಿದ್ದಾನೆ ಇಲ್ಲ ಎಂಬುದಾಗಿ ದೇವರು ನೋಡ್ತಾನೆ. ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ನೋಡ್ತೇವೆ ವಿಧೇಯತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇತ್ತಪ್ಪ ಅಂತಂದರೆ, ದೇವರು ಹೇಳುವಂಥ ಪ್ರತಿಯೊಂದು ಮಾತುಗಳಿಗೆ ನಾವು ವಿಧೇಯರಾಗಿ ಒಂದು ವೇಳೆ ನಾವು ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ ಖಂಡಿತವಾಗಿ ದೇವ್ರು ನಮ್ಮನ್ನು ಏನು ಮಾಡ್ತಂದರೆ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಮೊದಲನೇ ಒಂದು ಇಸ್ರಾಯೇಲರ ಅರಸನಾಗಿರುವಂಥ ಸೌಲನ ಜೀವಿತ ನಾವು ನೋಡ್ತಿದ್ದೇವೆ. ನಾವು ನೋಡ್ತೇವೆ ದೇವರವನನ್ನು ಬಹಳ ಅದ್ಭುತವಾದ ರೀತಿಯಿಂದ ಆಶೀರ್ವಾದ ಮಾಡಿದನು. ಆತನಿಗೆ ಕತ್ತೆ ಹಿಂದೆ ಹೋಗ್ತಿದ್ದ ಆತನನ್ನು ನಾವು ನೋಡ್ತಿದ್ದೇವೆ. ಆತನ ತಂದೆ ಕತ್ತೆ ಹುಡುದಕ್ಕೋಸ್ಕರವಾಗಿ ಆತನ ಅರಣ್ಯದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಕತ್ತೆ ಕೂಡ ಆತನಿಗೆ ಸಿಗದಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರು ಸೌಲನನ್ನು ನಾವು ನೋಡ್ತೇವೆ ಸಮುವೇಲನ ಮೂಲಕವಾಗಿ ಅಭಿಷೇಕ ಮಾಡಿ ಇಸ್ರಾಯೇಲರ ಮೇಲೆ ದೊಡ್ಡ ರಾಜನಾಗಿ ನಾವು ನೋಡ್ತೇವೆ. ದೇವರು ಆತನನ್ನು ಅರಸನನ್ನಾಗಿ ಮಾಡಿದ ಮೇಲೆ ಆತನು ದೇವ್ರ ಮಾತು ಕೇಳಬೇಕಲ್ರಿ, ಆತನು ದೇವರಿಗೆ ವಿಧೇಯನಾಗಿರ್ಬೇಕಲ್ಲ, ಆತನು ದೇವರಿಗೆ ಒಳಗಾಗಿ ಜೀವಿಸಬೇಕಲ್ಲ ಆತನು. ನೋಡ್ರಿ ಎಂಥ ಅದ್ಭುತವಾದಂಥ ಆಶೀರ್ವಾದ ದೇವರು ಸೌಲನಿಗೆ ಕೊಟ್ಟಿದ್ದನು, ಆತನ ಕುಟುಂಬಕ್ಕೆ ಕೊಟ್ಟಿದ್ದನು. ಆತನು ಕನಸಿನಲ್ಲಿ ಮನಸ್ಸಿನಲ್ಲಿ ಕೂಡ ನೆನೆಸಿರಲಿಲ್ಲ ಇಸ್ರಾಯೇಲರ ಮೇಲೆ ನಾನು ರಾಜನಾಗ್ತೀನಿ ಎಂಬುದಾಗಿ. ಅಂಥ ಒಬ್ಬ ಸಾಧಾರಣವಾದಂಥ ಮನುಷ್ಯನನ್ನು ದೇವರು ತೆಗೆದುಕೊಂಡೋಗಿ ಇಸ್ರಾಯೇಲರ ಮೇಲೆ ಮೊದಲನೇ ಅರಸನಾಗಿ ನೇಮಿಸಿದಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಒಂದು ಕೆಲಸ ಹೇಳ್ತಾನೆ, ನೀನು ಹೋಗಿ ಅಮಾಲೇಕ್ಯರನ್ನು ಪೂರ್ತಿ ಸಂಹಾರ ಮಾಡು ಎಂಬುದಾಗಿ ಆತನು ಹೇಳ್ತಾನೆ. ಹಲ್ಲೆಲೂಯಾ. ಅಮಾಲೇಕ್ಯರನ್ನು ಪೂರ್ತಿ ಸಂಹಾರ ಮಾಡು ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರ ಮಾತನ್ನು ಮೀರಿ ದೇವರ ಆಜ್ಞೆಗೆ ಅವಿಧೇಯನಾಗಿ ನಾವು ನೋಡ್ತೇವೆ ಅಲ್ಲಿ ದೇವರ ಮಾತನ್ನು ಸೌಲನು ಕೇಳದೆ ಹೋಗಿದ್ದರಿಂದ ಮತ್ತು ದೇವರಿಗೆ ಅವಿಧೇಯನಾಗಿದ್ದರಿಂದ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೌಲನಿಗೋಸ್ಕರವಾಗಿ ಸೌಲನ ಕುಟುಂಬಕ್ಕೋಸ್ಕರವಾಗಿ ದೇವರು ಎಷ್ಟು ಆಶೀರ್ವಾದಗಳನ್ನು ಸಿದ್ಧಪಡಿಸಿದನೋ ಅವೆಲ್ಲವನ್ನು ಸೌಲನು ತನ್ನ ಕೈಯಿಂದ ಆತನು ಕಳೆದುಕೊಳ್ತಾನೆ ಎಂಬುದಾಗಿ ದೇವರು ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ಅವಿಧೇಯತೆ ಆತನ ಆಶೀರ್ವಾದವನ್ನೇ ಮುಳುಗಿಸಿಬಿಟ್ಟಿತ್ತು ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಏನು ಪರೀಕ್ಷೆ ಮಾಡ್ತಾನಪ್ಪ ಅಂತಂದರೆ, ನಮಗೆ ರಕ್ಷಣೆ ಕೊಟ್ಟ ಮೇಲೆ ದೇವರು ನಮ್ಮನ್ನು ರಕ್ಷಿಸಿದ ಮೇಲೆ ಆತ ನಮ್ಮನ್ನು ನೋಡ್ತಾ ಇರ್ತಾನೆ. ಈ ನನ್ನ ಮಗಳು ನನಗೆ ವಿಧೇಯಳಾಗಿ ಜೀವಿಸ್ತಾ ಇದ್ದಾಳಾ, ಈ ನನ್ನ ಮಕ್ಕಳು ನನಗೆ ವಿಧೇಯರಾಗಿ ಜೀವಿಸ್ತಾ ಇದ್ದಾರಾ ಎಂಬುದಾಗಿ ದೇವರು ನೋಡ್ತಾನೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವರು ಆಶೀರ್ವಾದ ಮಾಡಲು ಸಿದ್ಧವಾಗಿರುವಂಥ ಸಂದರ್ಭದಲ್ಲಿ ಅವಿಧೇಯತೆ ಅಂತಕ್ಕಂಥ ನಮ್ಮಲ್ಲಿ ಬಂತಪ್ಪ ಅಂತಂದರೆ, ಅವಿಧೇಯತೆ ಸ್ವಭಾವ ಒಂದು ವೇಳೆ ನಮ್ಮಲ್ಲಿ ಇತ್ತಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ, ಎಷ್ಟೇ ವ್ಯಾಪಾರ ಮಾಡಿದ್ರೂ ಕೂಡ, ಎಷ್ಟೇ ಅಡ್ಡ ಹಾದಿಗಳು ಹಿಡಿದ್ರೂ ಕೂಡ ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಕೊಡುವಂಥ ಅತಿ ಅಮೂಲ್ಯವಾದಂಥ ಅತಿ ಶ್ರೇಷ್ಠವಾದಂಥ ಆಶೀರ್ವಾದಗಳು ನೀನು ನಾನು ನನ್ನ ಸಂತಾನ ನಿನ್ನ ಸಂತಾನ ಪಡೆದುಕೊಳ್ಬೇಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ವಿಧೇಯತೆ ಅಂತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯತೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ದೇವ್ರ ಮಕ್ಕಳೇ, ವಿಧೇಯತೆಯಲ್ಲಿ ಎಷ್ಟೊಂದು ಆಶೀರ್ವಾದ ಅಡಗಿದೆಯಪ್ಪ ಅಂತಂದರೆ
ಬೈಬಲ್ನಲ್ಲಿ ನಾವು ನೋಡ್ತೇವೆ. ಉದಾಹರಣೆಯಾಗಿ ಅಬ್ರಾಹ್ಮನು ದೇವರಿಗೆ ಒಳಗಾದನು, ದೇವರಿಗೆ ವಿಧೇಯನಾದನು, ಆತನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ಆತನು ಪಡ್ಕೊಂಡನು ಅಂತೇಳಿರಿ. ಹಲ್ಲೆಲೂಯಾ. ಆತನ ಮಗನಾಗಿರುವಂಥ ನಾವು ನೋಡ್ತೇವೆ ಇಸಾಕನು ಕೂಡ ನಾವು ನೋಡ್ತೇವೆ. ತಂದೆಯಿಂದ ಬಂದಂಥ ಸ್ವಭಾವವೇ ಆತನಲ್ಲಿ ಬಂತು, ತಂದೆಯಲ್ಲಿದ್ದಂಥ ಗುಣಗಳು ಆತನಲ್ಲಿ ಬಂತು. ತಂದೆ ಹೇಗೆ ದೇವರಿಗೆ ವಿಧೇಯನಾಗಿದ್ದನೋ ಮುಂದೆ ಇಸಾಕನು ಕೂಡ ದೇವರಿಗೆ ವಿಧೇಯನಾಗಿ ಜೀವಿಸಿದ್ದರಿಂದ ನಾವು ನೋಡ್ತೇವೆ, ಇಸಾಕನನ್ನು ನಾವು ನೋಡ್ತೇವೆ ಇಡೀ ದೇಶಕ್ಕೆ ಬರಗಾಲ ಬಂತು. ಆದಿಕಾಂಡ 26ನೇ ಅಧ್ಯಾಯ 27ನೇ ಅಧ್ಯಾಯ ನೀವು ಮನೆಗೆ ಒಂದೇಳಿ ಓದಿದ್ರಪ್ಪ ಅಂತಂದರೆ, ಆತನು ಫಿಲಿಸ್ಟಿಯ ದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಊರಿಗೆ ದೇಶಕ್ಕೆ ದೊಡ್ಡ ಭಯಂಕರವಂಥ ಬರಗಾಲ ಬರ್ತದೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಇಸಾಕನು ದೇವರಿಗೆ ಒಳಗಾಗಿ ಜೀವಿಸಿದ್ದರಿಂದ, ಇಸಾಕನು ದೇವರಿಗೆ ವಿಧೇಯನಾಗಿ ಜೀವಿಸಿದ್ದರಿಂದ ನಾವು ನೋಡ್ತೇವೆ ಬರಗಾಲದಲ್ಲಿ ಕೂಡ ಆತನು 100ರಷ್ಟು ಬೆಳೆಯನ್ನು ಪಡೆದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಇಸಾಕನು ಬರಗಾಲದಲ್ಲಿ ದೇವರಿಗೆ ವಿಧೇಯನಾಗಿದ್ದರಿಂದ 100ರಷ್ಟು ಬೆಳೆಯನ್ನು 100ರಷ್ಟು ಆಶೀರ್ವಾದವನ್ನು ಆತನು ಪಡೆದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರೀತಿಯ ತಮ್ಮ, ಪ್ರೀತಿ ತಂಗಿ, ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ಸೋಲ್ತಾ ಇದ್ದೇವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅನೇಕ ಸಲ ಅಪಜಯದ ನಾವು ಪಾಲಾಗ್ತಾ ಇದ್ದೇವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಲ ನಾವು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೇವೆ, ಆಶೀರ್ವಾದ ನಮ್ಗೆ ಸಿಗ್ತಾ ಇಲ್ಲಪ್ಪ ಅಂತಂದರೆ, ಒಂದು ಸಲ ಇವತ್ತು ನಾವು ಪರೀಕ್ಷೆ ಮಾಡ್ಕೊಳ್ಳುವಂಥ ಸಮಯ. ಕರ್ತನ ಬೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಎಲ್ಲಾದರೂ ಸೌಲನ ಆತ್ಮ ಕೆಲಸ ಮಾಡ್ತಾ ಇದೆಯಾ? ಅವಿಧೇಯತೆ ಆತ್ಮ ಎಲ್ಲಾದರೂ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಎಲ್ಲಾದರೂ ಕೆಲಸ ಮಾಡ್ತಾಯಿದೆ ಎಂಬುದಾಗಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ಯಾವಾಗ ನಾವು ಕುಟುಂಬವಾಗಿ ಆಶೀರ್ವದಿಸಲ್ಪಡಬೇಕಪ್ಪ ಅಂತಂದರೆ, ನಾವು ಕುಟುಂಬವಾಗಿ ಅಭಿವೃದ್ಧಿ ಹೊಂದಬೇಕಪ್ಪ ಅಂತಂದರೆ, ಕುಟುಂಬದವರೆಲ್ಲರೂ ಕೂಡ ದೇವರಿಗೆ ಒಳಗಾಗಿ ಜೀವಿಸ್ಬೇಕಂತೇಳಿ. ಹಲ್ಲೆಲೂಯಾ. ಯಾವಾಗ ಕುಟುಂಬವೆಲ್ಲವೂ ದೇವರಿಗೆ ಒಳಗಾಗಿ ದೇವರಿಗೆ ವಿಧೇಯರಾಗಿ ನಾವು ಜೀವಿಸ್ತೇವೋ ಕುಟುಂಬಕ್ಕೆ ಬರುವಂಥ ಆಶೀರ್ವಾದಗಳನ್ನ ಪಡ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ತಂದೆ ತನ್ನ 3 ಜನ ಮಕ್ಕಳನ್ನು ಹೇಳ್ತಾನೆ, ನೀವು ಹೊಲಕ್ಕೆ ಹೋಗಿ ಒಬ್ಬನ ಬೀಜವನ್ನು ಬಿತ್ತಿರಿ, ಒಬ್ಬರು ನೀರು ಹಾಯಿಸ್ರಿ, ಒಬ್ಬರು ನೇಗಿಲು ಹೊಡ್ರಿ ಎಂಬುದಾಗಿ ಒಬ್ಬ ತಂದೆ ತನ್ನ ಮಕ್ಕಳಿಗೆ 3 ಜನರಿಗೆ ಕೆಲಸ ಹೇಳಿ ಕಳಿಸ್ತಾನೆ. ಆದರೆ ಹೋದಂಥ ಸಂದರ್ಭ ನೋಡ್ತೇವೆ, ಆ ಮಗನು ಬೀಜವನ್ನು ತೆಗೆದುಕೊಂಡು ಹೋದಂಥ ಮಗನೇನು ಮಾಡ್ತಾನೆ, ಮತ್ತು ನೇಗಿಲನ್ನು ತೆಗೆದುಕೊಂಡು ಹೋದಂಥ ಮಗನು ಏನು ಮಾಡ್ತಾನೆ, ಮತ್ತು ನೀರನ್ನು ಕಟ್ಟುವಂಥ ಮಗನು ಏನು ಮಾಡ್ತಾನೆ ಅಂದರೆ 3 ಜನರಿಗೆ ಆ ತಂದೆ ಕೆಲಸ ಡಿವೈಡ್ ಮಾಡಿಕೊಟ್ಟಿದ್ದೇನೆ ಅಂತೇಳಿರಿ. ಒಬ್ಬನೇನು ಮಾಡಬೇಕು, ನೇಗಿಲು ಹೊಡಿಬೇಕು, ಒಬ್ಬನೇನು ಮಾಡಬೇಕಪ್ಪ ಅಂತಂದರೆ ಬೀಜಗಳನ್ನು ಬಿತ್ತಬೇಕು, ಒಬ್ಬನೇನು ಮಾಡಬೇಕಂದ್ರೆ ಅದಕ್ಕೆ ನೀರು ಬಿಡಬೇಕು. ಈ 3 ಜನರಿಗೆ ಕುಟುಂಬದಲ್ಲಿರುವಂಥ ತನ್ನ 3 ಮಕ್ಕಳಿಗೆ ಆತನು ಉದ್ಯೋಗ ಕೊಟ್ಟು ಕೆಲಸ ಕೊಟ್ಟು ಆತನು ಕಳಿಸಿರ್ತಾನೆ. ಕಾರಣ ಏನಪ್ಪ ಅಂತಂದರೆ ಅವರು ಹೊಲ ಸಮೃದ್ಧಿ ಬೆಳಿಬೇಕು, ಆಶೀರ್ವಾದ ಬರಬೇಕಂತೇಳಿ ತಂದೆ ಕಳಿಸಿರ್ತಾನೆ. ಅದರ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 3 ಜನ ಮಕ್ಕಳೆಲ್ಲ ಹೋಗಿ ಹೊಲದಲ್ಲಿ ಕೆಲಸ ಮಾಡಿದ ಮೇಲೆ ಯಾವಾಗ ಸುಗ್ಗಿ ಕಾಲ ಬರ್ತದೋ, ಯಾವಾಗ ಆ ರಾಶಿ ಕಾಲ ಬರ್ತದೋ, ಬಂದಂಥ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕ ಇರುವಂಥ ಹೊಲಗಳಲ್ಲಿ ಬೆಳೆಗಳು ಬೆಳೆದಿರ್ತಾರೆ, ರಾಶಿ ಮಾಡ್ತಿರ್ತಾರೆ. ಆದರೆ ಈ ಒಂದು ತಂದೆಯ ಹೊಲದಲ್ಲಿ ಮಾತ್ರ ಯಾವುದೇ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆದಿರಂಗಿಲ್ಲ ಅಲ್ಲಿ. ಕಾರಣ ಏನೆಂಬುದನ್ನಂಥ ಸಂದರ್ಭದಲ್ಲಿ ತಂದೆಗೆ ಬಹಳ ದುಃಖ ಆಗ್ತದೆ. ಮಕ್ಕಳನ್ನು 3 ಜನರನ್ನು ಆತನ ಕರೀತಾನೆ. ಕರೆದು ಮೊದಲನೇವನಿಗೆ ಆತನ ಕೇಳ್ತಾನೆ, ಏನಪ್ಪ ನಾನು ನಿನಗೆ ಹೇಳಿದಂಥ ಕೆಲಸ ನೀನು ಮಾಡಿದ್ದೀಯಾ? ನಾನು ನಿನಗೆ ನೇಗಿಲು ಹೊಡಿ ಹೊಲದಲ್ಲಿ ಹೋಗಿ ಎಂಬುದಾಗಿ ಹೇಳಿದ್ದೇನೆ, ನೀನು ನೇಗಿಲು ಹೊಡೆದಿದ್ದೀಯಾ ಎಂಬುದಾಗಿ ಆತನ ಕೇಳ್ತಾನೆ. ಅವಾಗ ಆತನ ಹೇಳ್ತಾನೆ, ಇಲ್ಲಪ್ಪ ನೀನು ಹೇಳಿದಂತೆ ನೀನು ಹೇಳಿದಂಥ ಸಮಯಕ್ಕೆ ಸರಿಯಾಗಿ ನಾನು ಹೊಲದಲ್ಲಿ ಹೋಗಿ ನಾನು ನೇಗಿಲನ್ನು ಹೊಡೆದಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ. ಎರಡನೇ ಮಗನನ್ನು ಆತನ ಕರೀತಾನೆ, ಏನಪ್ಪ ನೀನು ಸರಿಯಾಗಿ ನೀರು ಬಿಟ್ಟಿದ್ದೀಯಾ ಎಂಬುದಾಗಿ ಆತನ ಕೇಳ್ತಾನೆ. ಇಲ್ಲ ಅಪ್ಪ, ನಾನು ಸರಿಯಾಗಿ ನೀನು ಹೇಳಿದಂತೆ ತಕ್ಕ ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ನಾನು ಹೊಲದಲ್ಲಿ ಹೋಗಿ ನೀರನ್ನು ಬಿಟ್ಟಿದ್ದೇನೆ, ಮಡಿಗಳಿಗೆ ನೀರನ್ನು ಕಟ್ಟಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ. ಇನ್ನು ಉಳಿದಿರುವಂಥ ಒಬ್ಬನೇ ಮಗನು ಆತನಲ್ಲಿರಂಗಿಲ್ಲ. ಹಾಗಾದರೆ ನೀನು ನೇಗಿಲನ್ನು ಹೊಡೆದಿದ್ದೀಯಾ, ನೀನು ನೀರನ್ನು ಬಿಟ್ಟಿದ್ದೀಯಾ, ಹಾಗಾದರೆ ನಮ್ಮ ಹೊಲದಲ್ಲಿ ಬೀಜ ಯಾಕೆ ಬಂದಿಲ್ಲ, ಬೆಳೆ ಯಾಕೆ ಬಂದಿಲ್ಲ ಎಂಬುದಾಗಿ ನೀನು ಹೋಗಿ ಮಧ್ಯದಲ್ಲಿರುವಂಥ ನಿಮ್ಮ ತಮ್ಮನನ್ನು ಕರ್ಕೊಂಬಂದಾಗ ಕಳಿಸಿದಾಗ ಆತನು ಕೂಡ ಬರ್ತಾನೆ. ಆತನು ಬಂದು ಆತನಿಗೆ ಕೇಳ್ತಾನೆ, ತಂದೆ ಏನಪ್ಪ ನಿನಗೆ ನಾನು ಬೀಜವನ್ನು ಕೊಟ್ಟಿದ್ದೆ, ನೀನು ಬೀಜವನ್ನು ಬಿತ್ತಿದ್ಯಾ ಅಂತ ಕೇಳ್ತಾನೆ. ಕೇಳಿದಾಗ ಮಗ ಹೇಳ್ತಾನೆ, ಇಲ್ಲಪ್ಪ ಆತನು ನೇಗಿಲು ಹೊಡೆದ ಮೇಲೆ ಈತನು ನೀರು ಬಿಟ್ಟು ಹಸಿ ಮಾಡಿದಾಗ ಇನ್ನೇನು ಬೀಜ ಬಿತ್ತಬೇಕನ್ನಗೆ ನಮ್ಮ 3 ಜನರಲ್ಲಿ ಸ್ವಲ್ಪ ಗಲಾಟೆ ಬಂತು. ಅದಕ್ಕೆ ನಾವು 3 ಜನರಲ್ಲಿ ಸ್ವಲ್ಪ ಗಲಾಟೆ ಆದ್ದರಿಂದ ನಾನು ಬೀಜ ಬಿತ್ತಲಾರದೆ ನಾನು ಹಾಗೆ ಸಿಟ್ಟಿನಿಂದ ಹೋಗಿದ್ದೆ ಅಂತ ಹೇಳ್ತಾನೆ. ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ತಂದೆ ಆಶ್ರದ ಆಸೆ ಪಟ್ಟರೂ ಕೂಡ ಒಬ್ಬನು ಬೀಜವನ್ನು ಬಿತ್ತದೇ ಇರೋದ್ರಿಂದ ಆ ಕುಟುಂಬಕ್ಕೆ ಬರ್ತಕ್ಕಂಥ ಪ್ರತಿಫಲ, ಆ ಕುಟುಂಬಕ್ಕೆ ಬರುವಂಥ ಆಶ್ರದ ಅಲ್ಲಿ ತಪ್ಪಿ ಹೋಯಿತು, ನಷ್ಟ ಆಯಿತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ ನೀವು ಯಾರೇ ಆಗಿರಿ, ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ದೇವರು ಅಭಿವೃದ್ಧಿ ಪಡಿಸಬೇಕಪ್ಪ ಅಂತಂದರೆ, ದೇವರ ಆಶೀರ್ವಾದ ಪಡಿಸಬೇಕಪ್ಪ ಅಂತಂದರೆ ಕುಟುಂಬದಲ್ಲಿ ಪ್ರತಿಯೊಬ್ಬರ ಬಳಿ ವಿಧೇಯತೆ ಅಂತಕ್ಕಂಥದ್ದು ಬರಬೇಕು. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಒಬ್ಬ ಪಾಪಿ ದೇವರ ಬಹು ಶುಭಗಳನ್ನು ಹಾಳು ಮಾಡ್ತಾನಂತೆ. ಮನೆಯಲ್ಲಿದ್ದವರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ,
ಮನೆಯವರಿದ್ದೆಲ್ಲರೂ ದೇವರ ಮಂದಿರಕ್ಕೆ ಹೋಗ್ತಾರೆ, ಮನೆಯವರಿದ್ದೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಮನೆಯವರಿದ್ದೆಲ್ಲರೂ ಬೈಬಲ್ ಓದ್ತಾರೆ. ಆದರೆ ನಾವು ನೋಡ್ತೇವೆ ಒಬ್ಬನು ಮನೆಯಲ್ಲಿ ಅವಿಧೇನಿದ್ದನಪ್ಪ ಅಂತಂದರೆ ಆ ಒಬ್ಬನ ಅವಿಧೇಯತೆ ಏನು ಮಾಡ್ತಂದರೆ, ಆ ಒಬ್ಬನ ಅವಿಧೇಯತೆಯ ಆತ್ಮ ಏನು ಮಾಡ್ತಂದರೆ ಎಲ್ಲರ ಮೇಲೆ ಅದು ಕೆಲಸ ಮಾಡ್ತಾ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹೇಗೆ ಒಬ್ಬ ಮನುಷ್ಯನಿಂದಲೇ ಪಾಪ ಅಂತಕ್ಕಂಥದ್ದು ಈ ಲೋಕಕ್ಕೆ ಬಂತು, ಹೇಗೆ ಒಬ್ಬ ಮನುಷ್ಯನಿಂದಲೇ ಮರಣ ಅಂತಕ್ಕಂಥದ್ದು ಈ ಲೋಕಕ್ಕೆ ಬಂತು. ಕುಟುಂಬ ಜೀವಿತದಲ್ಲಿ ನಾವೆಲ್ಲರೂ ಕೂಡ ಭಾಳ ಜಾಗೃತಿಯಾಗಿರಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಕಣ್ಣೀರು ಸುರಿಸ್ತೇವೆ, ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಬಾಧೆ ಪಡ್ತೇವೆ. ನಮ್ಮ ಕುಟುಂಬದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಉಪವಾಸ ಮಾಡ್ತಾ ಇದ್ದೇನೆ, ನಾನು ಕಾಣಿಕೆ ಕೊಡ್ತಾ ಇದ್ದೇನೆ, ಆ ರೀತಿಗೆ ನಾನು ಅನೇಕ ಭಕ್ತಿ ಕಾರ್ಯಗಳ ವಿಷಯದಲ್ಲಿ ನಾವು ದೇವರ ಮುಂದೆ ಪ್ರಶ್ನೆಗಳು ಹಾಕ್ಕೊಳ್ತೇವೆ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆದರೂ ಕೂಡ ನಾವು ಕೇಳುವಂಥ ಪ್ರಶ್ನೆ ಇನ್ನೂ ನಮ್ಮ ಜೀವಿತದಲ್ಲಿ ಪ್ರಶ್ನೆಯಾಗಿ ಉಳಿದಿದೆಪ್ಪ ಅಂತಂದರೆ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ, ನಾವು ನೋಡ್ತೇವೆ ಕುಟುಂಬದಲ್ಲಿ, ನಾವು ನೋಡ್ತಿದ್ದೇವೆ ಪ್ರತಿಯೊಬ್ಬರೂ ದೇವರಿಗೆ ಒಳಗಾಗಿ ಜೀವಿಸಬೇಕು. ಆ ಕುಟುಂಬವನ್ನು ಅದ್ಭುತವಾಗಿ ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ಒಂದು ವೇಳೆ ಅವರು ದೇವರಿಗೆ ವಿಧೇಯರಾಗಿ ಒಂದು ವೇಳೆ ಜೀವಿಸಿದ್ರಪ್ಪ ಅಂತಂದರೆ ಆ ಕುಟುಂಬ ಅದು ಸುಂದರವಾದಂಥ ಕುಟುಂಬವಾಗಿರ್ತದೆ. ಅದು ಪರಲೋಕವೇ, ಅದು ಸ್ವರ್ಗವೇ ಭೂಮಿಯಲ್ಲಿ ತಂದಂಥ ಕುಟುಂಬವಾಗಿರ್ತದೆ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ತಮ್ಮ, ಪ್ರೀತಿ ತಂಗಿ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಒಬ್ಬರಿಂದ ಬರುವಂಥ ತಪ್ಪುಗಳು, ಒಬ್ಬರು ಮಾಡಿರುವಂಥ ಪಾಪ ಎಷ್ಟು ನಷ್ಟ ತಂದುಕೊಳ್ತದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಆದಿಕಾಂಡದಲ್ಲಿ ಮನುಷ್ಯನನ್ನು ಉಂಟು ಮಾಡೋಂಥ ಸಂದರ್ಭದಲ್ಲಿ ಮರಣ ಅಂತಕ್ಕಂಥದ್ದು ಇರಲಿಲ್ಲ, ಶಾಪ ಅಂತಕ್ಕಂಥದ್ದು ಇರಲಿಲ್ಲ. ನಾವು ನೋಡ್ತೇವೆ ದೇವರು ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಮೊದಲನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮರಣ ಅಂತಕ್ಕಂಥದ್ದೇ ನಿರ್ಮಾಣ ಮಾಡಿರಲಿಲ್ಲ. ಅದನ್ನು ನಾವು ನೋಡ್ತೇವೆ. ಒಬ್ಬ ಮನುಷ್ಯನು ಅವಿಧೇಯನಾಗಿದ್ದರಿಂದ, ಒಬ್ಬ ಮನುಷ್ಯನು ಪಾಪ ಮಾಡಿದ್ದರಿಂದ ನಾವು ನೋಡ್ತೇವೆ ಒಬ್ಬ ಮನುಷ್ಯನ ಪಾಪದಿಂದ ಶಾಪ ಅಂತಕ್ಕಂಥದ್ದು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಒಬ್ಬ ಮನುಷ್ಯನು ಮಾಡಿರುವಂಥ ತಪ್ಪಿನಿಂದ ಇವತ್ತು ಮರಣ ಅಂತಕ್ಕಂಥದ್ದು ನಾವು ಅನುಭವಿಸ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ರೋಮ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ ಒಬ್ಬ ಮನುಷ್ಯನಿಂದಲೇ ಮರಣ ಹೇಗೆ ಲೋಕಕ್ಕೆ ಬಂತು, ಒಬ್ಬ ಮನುಷ್ಯನಿಂದಲೇ ಶಾಪ ಯಾವ ರೀತಿಗೆ ಲೋಕಕ್ಕೆ ಬಂತು. ಆದರೆ ದೇವರು ತೀರ್ಮಾನ ಮಾಡಿದ್ದಾನೆ ಒಬ್ಬ ಮನುಷ್ಯನಿಂದಲೇ ಮರಣಕ್ಕೆ ಬದಲಾಗಿ ಜೀವ ಕೊಡಬೇಕಾದಾಗ ದೇವರು ತೀರ್ಮಾನ ಮಾಡಿದ್ದಾನಂತ. ಹಲ್ಲೆಲೂಯಾ. ಹೇಗೆ ಒಬ್ಬನಿಂದಲೇ ಈ ಲೋಕಕ್ಕೆ ಮರಣ ಬಂತು, ಒಬ್ಬನ ಪಾಪದಿಂದ ಈ ಲೋಕಕ್ಕೆ ಶಾಪ ಬಂತು, ಒಬ್ಬನ ಮರಣದಿಂದಲೇ, ಒಬ್ಬನ ಪ್ರಾಯಶ್ಚಿತ್ತದಿಂದಲೇ, ಒಬ್ಬನು ಶಿಲುಬೆ ಮೇಲೆ ಬಲಿಯಾಗೋದ್ರ ಮೂಲಕವಾಗಿ ಇಡೀ ಲೋಕಕ್ಕೆ ತಿರುಗಿ ಆಶ್ರಯ ಬರಬೇಕಂತೇಳಿ ಯೇಸು ಕ್ರಿಸ್ತನು 2023 ವರ್ಷಗಳಿಂದ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಎಲ್ಲ ಶಾಪವನ್ನು ಆತನು ತೆಗೆದುಹಾಕಿದ್ದಾನೆ. ಅದಕ್ಕೋಸ್ಕರಾಗಿ ನಾವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ, ಈಗ ನಾವು ಶಾಪದ ಕೆಳಗೆ ನಾವು ಜೀವಿಸ್ತಾ ಇಲ್ಲ, ನಾವು ಎಲ್ಲಿ ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ ಆಶೀರ್ವಾದದ ಕೆಳಗೆ ನಾವು ಜೀವಿಸ್ತಾ ಇದ್ದೇವೆ, ದೇವರ ಹಸ್ತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ದೇವರ ಪರಂಪರೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಒಂದು ಕೆಲಸ ಏನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ವಿಧೇಯತೆ ಅಂತಕ್ಕಂಥದ್ದು ಇರಬೇಕಂತೇಳಿರಿ. ಯಾವಾಗ ನಮ್ಮ ಜೀವಿತದಲ್ಲಿ ವಿಧೇಯತೆ ಅಂತಕ್ಕಂಥದ್ದು ಇರ್ತದೋ ಆವಾಗ ದೇವರು ಕೊಡುವಂಥ ಆಶೀರ್ವಾದಗಳು ನಾವು ಪಡ್ಕೊಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಒಬ್ಬ ರಾಜನು ತನ್ನ ಒಂದು ಮಂತ್ರಿ ಮಂಡಲದಲ್ಲಿರುವಂಥ 3 ಮುಖ್ಯಾಧಿಕಾರಿಗಳನ್ನು ಉನ್ನತ ಹುದ್ದೆಗೆ ತರಬೇಕು, ಪ್ರಧಾನಮಂತ್ರಿಯಾಗಿ ಮಾಡಬೇಕೆಂಬುದಾಗಿ ಆತನು ಪರೀಕ್ಷಿಸಿದಂತೆ ಇವತ್ತು ದೇವರು ಕೂಡ ನಾವು ವಿಶ್ವಾಸದ ಹೆಜ್ಜೆಯಲ್ಲಿ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ದೇವರು ಕೂಡ ನಮ್ಮನ್ನು ಏನು ಮಾಡ್ತಂದರೆ ಉನ್ನತಿಗೆ ತರಬೇಕಪ್ಪ ಅಂತಂದರೆ ಆತನು ಪರೀಕ್ಷಿಸ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೀವು ಓದ್ರಿ, ಯಾರ ಜೀವಿತನಾದರೂ ಓದ್ರಿ, ನೀವು ಪರೀಕ್ಷೆ ಇರಲಾರ್ದವ್ರಿ ಯಾರು ಕೂಡ ಮ್ಯಾಲೆ ಬಂದಿಲ್ಲ ಅಂತೇಳಿ. ನೀವು ಒಂದು ವೇಳೆ ನೀವು ಏಸೇಪನ ಜೀವಿತ ಓದ್ರಿ, ಆದಿಕಾಂಡದಲ್ಲಿ ಎಷ್ಟು ಸುಂದರವಾಗಿದೆ ಅಂತಂದರೆ ಏಸೇಪನ ಚರಿತ್ರೆ ಓದ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ ರೀ. ಏಸೇಪನ ಒಂದು ಅಧ್ಯಾಯಗಳು ಬೈಬಲ್ನಲ್ಲಿ ಓದ್ತಾ ಇದ್ರೆ ಕಣ್ಣಲ್ಲಿ ನೀರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಪರೀಕ್ಷೆ ರೀ ಆತನಿಗೆ, ಎಷ್ಟೊಂದು ಆತನ ಪರೀಕ್ಷೆ ಹಾದಿಯಲ್ಲಿ ಹೋಗ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ಆತನು ದೇವರು ತನ್ನಂಥ ಎಲ್ಲ ಪರೀಕ್ಷೆಯಲ್ಲಿ ಆತನು ಪಾಸಾಗಿ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಆತನು ನೇಮಿಸಲ್ಪಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾನಪ್ಪ ಅಂತಂದರೆ, ನಮ್ಮ ನಾಶ ಮಾಡಬೇಕಪ್ಪ ಅಂತಂದರೆ ಅವಿದೆ ಅಂತಕ್ಕಂಥದ್ದು ಅಡ್ಡವಾಗಿ ನಿಲ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅವಿಧೇಯತೆಯನ್ನು ಒದ್ದೋಡಿಸ್ಬೇಕಂತೇಳಿರಿ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ಯಾರಾದರಲ್ಲಿ ಅವಿಧೇಯತೆ ಬಂತಪ್ಪ ಅಂದರೆ ಆದಷ್ಟು ಬೇಗನೆ ಅದನ್ನು ಏನು ಮಾಡ್ಬೇಕು ರೀ, ಅದು ಓಡಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿ. ವಿಧೇಯತೆಯಲ್ಲಿ ಆಶೀರ್ವಾದ ಇದೆ, ಅವಿಧೇಯತೆಯಲ್ಲಿ ನಮಗೆ ನಷ್ಟ ಇದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಮಾಡುವಂಥ 3 ಪರೀಕ್ಷೆಯಲ್ಲಿ ನಮ್ಮಲ್ಲಿ ವಿಧೇಯತೆ ಇರಬೇಕು. ಅವಿಧೇಯತೆ ಬಾರದಂತೆ ನಾವು ನಮ್ಮ ಕುಟುಂಬದಲ್ಲಿ ನೋಡಿಕೊಂಡು ಪ್ರಯಾಸ ಪಡಬೇಕು. ಆಶೀರ್ವಾದ ನಮ್ಮ ಸ್ವಂತ ಆಗ್ತದೆ. 2ನೇದಾಗಿ ನೋಡ್ರಿ, ದಯವಿಟ್ಟು ಯಾರಾದರೂ ಒಬ್ಬರು ಓದ್ತಿರಮ್ಮ. 2ನೇದು ಏನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನ. ಯಾರಾದರೂ ದಯಮಾಡಿ ಓದ್ತೀರಾ ಫಾಸ್ಟಾಗಿ? ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನ. 2ನೇ ಒಂದು ಪರೀಕ್ಷೆ ದೇವ್ರು ನಮ್ಮನ್ನು ಮಾಡ್ತಾನೆ, ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ. ದಯವಿಟ್ಟು ಯಾರಾದರೂ ಬರೋದು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 2ನೇದಾಗಿ ದೇವ್ರು ಏನು ಮಾಡ್ತಂದರೆ ನಮ್ಮ ವಿಶ್ವಾಸವನ್ನು ಆತನು ಪರೀಕ್ಷೆ ಮಾಡ್ತಾನೆ ಎಂಬುದು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ.
ದೇವ್ರು ಏನು ಪರೀಕ್ಷೆ ಮಾಡ್ತಾನೆ ರೀ? ನಮ್ಮ ವಿಶ್ವಾಸವನ್ನು ಆತನು ಪರೀಕ್ಷೆ ಮಾಡ್ತಾನೆ. ಪ್ರತಿ ಸಂದರ್ಭದಲ್ಲಿ, ಪ್ರತಿ ಸಮಯದಲ್ಲಿ, ಸಂತೋಷದಲ್ಲಿ ಕೂಡ, ಕಷ್ಟದಲ್ಲಿ ಕೂಡ, ನಷ್ಟದಲ್ಲಿ ಕೂಡ ದೇವ್ರು ನಮ್ಮ ಏನು ಪರೀಕ್ಷೆ ಮಾಡ್ತಾನಪ್ಪ ಅಂದರೆ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ನಂಬಿಕೆ ಅಂತಕ್ಕಂಥದ್ದು, ಈ ವಿಶ್ವಾಸ ಅಂತಕ್ಕಂಥದ್ದು ಯಾವಾಗಲೂ ನಮ್ಮಲ್ಲಿ ಸ್ಥಿರವಾಗಿತ್ತಪ್ಪ ಅಂತಂದರೆ, ಈ ವಿಶ್ವಾಸ ನಂಬಿಕೆ ಅಂತಕ್ಕಂಥದ್ದು ಯಾವಾಗಲೂ ನಮ್ಮಲ್ಲಿ ಬಲವಾಗಿತ್ತಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆಶೀರ್ವಾದಗಳನ್ನ ಪಡ್ಕೋತೀವಿ ಅಂತೇಳಿರಿ. ಹಲ್ಲೆಲೂಯಾ. ಆಶೀರ್ವಾದಕ್ಕೆ ಎರಡನೇ ಅಡ್ಡಗೋಡೆ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಅವಿಶ್ವಾಸ, ಅಪನಂಬಿಕೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಅಂತೇಳಿ. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಏನು ಬಂದರೂ ಕೂಡ ಅಪನಂಬಿಕೆ ಬರಬಾರ್ದು. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಏನು ಬಂದರೂ ಕೂಡ ಅಪನಂಬಿಕೆ ಬರಬಾರ್ದು. ಒಂದು ವೇಳೆ ಅಪನಂಬಿಕೆ ಬಂತಪ್ಪ ಅಂತಂದರೆ, ಅವಿಶ್ವಾಸ ಒಂದು ವೇಳೆ ಬಂತಪ್ಪ ಅಂತಂದರೆ, ಆತನ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ಪಡ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ತುಂಬಲಾರದಂಥ ನಷ್ಟವನ್ನು ಆತನ ಕಳ್ಕೊಳ್ತಾನೆ. ಯಾಕಪ್ಪ ಅಂದರೆ ದೇವರ ಆತನಿಗೆ ಆಶೀರ್ವಾದ ಎಲ್ಲಿಟ್ಟಿನಪ್ಪ ಅಂತಂದರೆ ಆತನ ನಂಬಿಕೆಯಲ್ಲೇ ಆತನಿಗೆ ಆಶೀರ್ವಾದ ಇಟ್ಟಿದ್ದಾನೆ ಅಂತೇಳಿರಿ. ಆತನ ನಂಬಿಕೆಯಲ್ಲೇ ದೇವರು ದೊಡ್ಡ ಆಶೀರ್ವಾದ ಇಟ್ಟಿರುವಂಥ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಂಬುವವನಿಗೆ ಸಮಸ್ತವೂ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಂಬುವವನಿಗೆ ಏನಾಗ್ತದಂತ್ರಿ? ಸಮಸ್ತವೂ ಆಗ್ತದೆ ಅಂತೇಳಿರಿ. ನಂಬದೇ ಇರುವವನಿಗೆ ತನ್ನ ಜೀವಿತದಲ್ಲಿ ಆತನು ನಷ್ಟವನ್ನು ತಂದುಕೊಳ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಂಬಿಕೆ ಕುರಿತು ನಾವು ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಂಬಿಕೆ ವೀರರ ಪಟ್ಟಿ ನೀವು ಓದ್ರಿ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಮನೆಗೆ ಓದ್ರಿ, ನಂಬಿಕೆ ವೀರರ ಪಟ್ಟಿನೇ ಅಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿರಿ. ಹಲ್ಲೆಲೂಯಾ. ಅಲ್ಲಿ ನೋಹನ ನಂಬಿಕೆ ಬರೆಯಲ್ಪಟ್ಟಿದೆ, ಅಬ್ರಹಾಮನ ನಂಬಿಕೆ ಬರೆಯಲ್ಪಟ್ಟಿದೆ, ಹೇಬೇಲನ ನಂಬಿಕೆ ಬರೆಯಲ್ಪಟ್ಟಿದೆ, ಮೋಸೆ ನಂಬಿಕೆ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವು ಮನೆಗೆ ಹೋಗಿ ಈ ಒಂದು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ನೀವು ಧ್ಯಾನ ಮಾಡಿರಿ. ಅಲ್ಲಿ ನಂಬಿಕೆ ವೀರರು ಯಾವ ರೀತಿಗೆ ಜೀವಿಸಿದ್ರು, ನಂಬಿಕೆ ವೀರರ ಪಟ್ಟಿ ದೇವರು ಯಾವ ರೀತಿಗೆ ಬರೆಸಿದ್ದೆ ನಿಮಗೆ ನೋಡುವಂಥ ಸಂದರ್ಭದಲ್ಲಿ, ಆ ಅಧ್ಯಾಯ ಓದುವಂಥ ಸಂದರ್ಭದಲ್ಲಿ ಮೇಲೆ ವಾಕ್ಯ ಹೀಗೆ ಪ್ರಾರಂಭವಾಗ್ತದೆ. ನಂಬಿಕೆ ಅಂದರೆ ಏನು ತಿಳ್ಕೊಂಡಿದ್ದೀರಿ ನೀವು? ನಂಬಿಕೆ ಅಂದರೆ ಏನು ತಿಳಿದ್ರಿ ನೀವು? ನಮ್ಮ ನಂಬಿಕೆ ಹೆಂಗದಪ್ಪ ಅಂತಂದರೆ, ನಾವು ನಂಬಿಕೆ ಏನು ತಿಳಿದೀವಪ್ಪ ಅಂತಂದರೆ, ನಮ್ಮ ಕಣ್ಣಿಂದ ಯಾವಾಗ ನೋಡ್ತೀವಿ ಅದೇ ನಿಜವಾದಂಥ ನಂಬಿಕೆ ಅಂತ ನಾವು ತಿಳ್ಕೊತೀವಿ. ರೈಟ್? ಹೌದಲ್ರಿ? ನಮ್ಮ ಕಣ್ಣಿನಿಂದ ನೋಡತನ ನಾವು ಏನೂ ನಂಬಲ್ಲ. ಹೌದಲ್ಲ? ನಮ್ಮ ಸ್ವಭಾವ ಹೆಂಗಂದ್ರೆ ತೋಮನ ಸ್ವಭಾವ ಇದ್ದಂಗೆ. ತೋಮ ಏನಂದ? ಶಿಷ್ಯರೆಲ್ಲ ಹೇಳ್ತಾರೆ, ಇಲ್ಲ ಯೇಸು ಸ್ವಾಮಿ ನಮ್ಮ ಗುರು, ನಮ್ಮ ರಕ್ಷಕನು, ಆತನು ತಿರುಗಿ ಎದ್ದಿದ್ದಾನೆ, ಆತನ ನಮಗೆ ಕಾಣಿಸ್ಕೊಂಡಿದ್ದಾನೆ, ನಾವು ನೋಡಿದ್ದೀವಿ ಆತನಿಗಂತ ಶಿಷ್ಯರೆಲ್ಲ ಹೇಳ್ತಾರೆ. ಹೇಳಿದ್ರು ತೋಮ ಏನು ಹೇಳ್ತಾನೆ? ತೋಮ ಒಬ್ಬ ಮಿಸ್ ಆಗಿರ್ತಾನಲ್ಲಿ ಗುಂಪಿನಾಗಿಂದ. ಶಿಷ್ಯರೆಲ್ಲ ಹೇಳಾಗ ಏನಂತಾನ? ಬೈಬಲ್ ಓದ್ರಿ, ಏನಂತಾನೆ? ಯಾವಾಗ ನಂಬ್ತಾನಂತ? ಹಾಗೆ ನೀವು ಹೇಳಿದ್ರಲ್ಲ ನಾನು ನಂಬಲ್ಲ. ನಾ ಏನು ಮಾಡ್ತೀನಿ ಅಂದರೆ, ಯೇಸು ಸ್ವಾಮಿ ನನ್ನ ಎದುರು ಬರಬೇಕು, ಬಂದ ಮೇಲೆ ಆತನ ಕೈದಾಗ ಮೊಳೆ ಹೊಡೆದಿದ್ದು ಗಾಯನ ನೋಡ್ಬೇಕು, ಆ ಗಾಯದಾಗ ನಾನು ಬಳ್ಳಿ ಇಡಬೇಕು. ಮತ್ತು ಗಾಯ ಕಂಡ್ರೂ ನಂಬಲ್ಲಂತವ ಏನು ಮಾಡ್ಬೇಕಂತ? ಆ ಗಾಯದಾಗ ನನ್ನ ಬೆರಳಿಟ್ಟು ನೋಡ್ದಂದ್ರೆ ನಾನು ನಂಬ್ತೀನಿ ಅಂತ ಹೇಳ್ತಾನೆ. ನಮ್ಮ ಸ್ವಭಾವ ಹಿಂಗೆ ಇರ್ತದೆ. ಹೌದಲ್ಲ? ಆದರೆ ದೇವ್ರು ಅದಕ್ಕೆ ನಂಬಿಕೆ ಅನ್ನಲ್ಲ. ಅದಕ್ಕೆ ಏನನ್ನಲ್ಲ, ಅದಕ್ಕೆ ನಂಬಿಕೆ ಅನ್ನಲ್ಲ. ಅದಕ್ಕೆ ನಂಬಿಕೆ ಅದಕ್ಕಂತಾರೆ ನೋಡ್ರಿ. ಇಬ್ರಿಯ ಪತ್ರಿಕೆ 11ನೇ ಮೊದಲನೇ ವಚನ ಹೋದ್ರಿ. ನಂಬಿಕೆ ಅಂದರೆ ಏನು? ಹೋದ್ರಿ ಯಾರಾದರೂ? ನಂಬಿಕೆ ಅಂದರೆ ಏನು? ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು. ಹಲ್ಲೆಲೂಯಾ. ಗೊತ್ತಾಯ್ತು ರೀ ನಂಬಿಕೆ ಅಂದ್ರೇನು? ನಂಬಿಕೆ ಅಂದರೆ ಏನಂತ? ನಮ್ಮ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ಏನದು ನಿಜವಾದಂಥ ನಂಬಿಕೆ. ಇಲ್ಲರಿ ನಮ್ಮ ಕಣ್ಣಿಗೆ ಕಂಡ್ರೆ ನಾವು ನಂಬ್ತಿದ್ದೇವ್ರಿ ಅಂದ್ರೆ ಅದು ಏನಂತದು? ದೇವ್ರು ಏನಂತಂದರೆ ಮಾರ್ಕ 9ನೇ ಅಧ್ಯಾಯದಾಗ ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ಅಂತಾನೆ. ಯೇಸ್ವಾಮಿ ಏನಂತಾನೆ? ಯೇಸ್ವಾಮಿ ಏನಂತಾನೆ? ಎಲೇ ನಂಬಿಕೆ ಇಲ್ಲದಂಥ ಸಂತಾನವೇ ಅಂದರೆ ಈಗ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ನಂಬಿಕೆ ಅದನ ಏನು ಅಪನಂಬಿಕೆ ಅದ? ನಂಬಿಕೆ ಯಾವ್ದಿರ್ಬೇಕಂತ ದೇವ್ರು ಹೇಳ್ತಾ ಇದ್ದಾನೆ. ಯಾವ ನಂಬಿಕೆ ಇರಬೇಕಂತ? ನಂಬಿಕೆ ಅಂದರೆ ಎದಕ್ಕಂದರೆ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ಅದು ನಿಜವಾದಂಥ ನಂಬಿಕೆ. ಬೈಬಲ್ ಪ್ರಕಾರ ಕಣ್ಣಿಗೆ ಕಂಡಿದ್ದು ನೋಡಿ ನೀ ನಂಬಿದಪ್ಪ ಅಂದರೆ ಅದು ನಂಬಿಕೆ ಅಲ್ಲದು, ಅದೇನು ದೊಡ್ಡ ನಂಬಿಕೆ ಅಲ್ಲದು. ದೇವ್ರ ದೃಷ್ಟಿಯಲ್ಲಿ ಯಾವ ನಂಬಿಕೆ ಅಂದರೆ ಇನ್ನೂ ನಿನ್ನ ಕಣ್ಣಿಗೇನು ಕಾಣ್ಲತ್ತಿಲ್ಲ. ಏನು ಕಾಣ್ಲತ್ತಿಲ್ಲ? ನಿನ್ನ ಕಣ್ಣಿಗೆ ಏನೂ ಕಾಣ್ಲತ್ತಿಲ್ಲ. ಉದಾಹರಣೆಗೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹಾಗೆ ಬಂದು ದೇವ್ರು ಹೇಳ್ತಾನೆ, ನಾನು ಭೂಮಿ ಮೇಲೆ ಜಲಪ್ರಳಯನ ಬರ ಮಾಡೋದಕ್ಕಿದ್ದೇನೆ, ನೀನು ನಾವೇನು ಸಿದ್ಧ ಮಾಡಂತೇಳಿ
ದೇವ್ರು ಯಾರಿಗೆ ಹೇಳ್ತಾನೆ ರೀ? ನೋಹಾಗ ಹೇಳ್ತಾನೆ. ನೋಹಾಗ ದೊಡ್ಡ ಮಳೆ ಬರ್ತದೆ, ದೊಡ್ಡ ಜಲಪ್ರಳಯ ಬರ್ತದೆ ಅಂತ ದೇವ್ರು ಹೇಳಿದಾಗ ಅವಾಗ ಅಲ್ಲಿ ತನಕ ಮಳೆನೇ ಬಂದಿರಲಿಲ್ಲ ಭೂಮಿ ಮೇಲೆ. ಮಳೆ ಅಂದರೆ ಯಾರು ಗೊತ್ತಿರೋಂಗಿಲ್ಲ. ಗೊತ್ತಾ ನಿಮಗೆ? ಮಳೆಯನ್ನ ಶಬ್ದನೇ ಭೂಮಿಯಲ್ಲಿದ್ದವ್ರು ಯಾರೂ ಕೇಳಿರಲ್ಲ ಇಲ್ಲಿ ತನಕ, ಯಾಕಂದ್ರೆ ಮಳೆನೇ ಬಂದಿರಲ್ಲ ಅಲ್ಲಿ ತನಕ. ನೋಡ್ರಿ, ಮಳೆ ಅಂದರೆ ನೋಹ ಗೊತ್ತಿಲ್ಲ, ಪ್ರಳಯ ಅಂದ್ರೆ ಆತನಿಗೆ ಗೊತ್ತಿಲ್ಲ, ಮಳೆ ಅಂದರೆ ಹೆಂಗಿರ್ತದೆ ಅನ್ನೋದೇ ಅಲ್ಲಿನ ಜನರಿಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ದೇವ್ರು ಬಂದು ನೋಹ ಹೇಳ್ತಾನೆ, ನಾನು ಪ್ರಳಯ ಬರ್ಮಾಡ್ತೀನಿ, ದೊಡ್ಡ ಮಳೆ ಬರ್ತೀನಿ, ನೀನು ನಾವೇ ಸಿದ್ಧ ಮಾಡಂತ ಹೇಳಿದಾಗ ನೋಹ ಏನು ಮಾಡ್ತಾನೆ ರೀ? ನೋಹ ಮಳೆಗೆ ನೋಡಿದ್ರೇನು? ಇಲ್ಲ. ಪ್ರಳಯ ನೋಡಿದ್ದೇನು? ಆದರೆ ಏನು ಮಾಡಿದೇನವ? ದೇವ್ರ ಮಾತು ಏನು ಮಾಡಿನವ? ನಂಬಿಕೆ ಮಾಡಿದನು ಅಂತೇಳಿ. ಹಲ್ಲೆಲೂಯಾ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ಅದು ನಿಜವಾದಂಥ ನಂಬಿಕೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇವತ್ತು ನಾವು ಕಷ್ಟಪಡ್ತಾ ಇದ್ದೀವಿ ಅಂದರೆ, ಸ್ಟ್ರಗಲ್ ಆಗ್ತಾ ಇದ್ದೀವಿ ಅಂದರೆ, ಏನಾರೇ ಕಾಣಲಾಗ್ಯದ ಅಂತೇಳಿ ಭಯಪಡ್ಬಾರ್ದು ನಾವು. ಇಲ್ಲಿ ಏನು ಜರನೂ ಕಾಣಲೇ ಆಗ್ಯದಲ್ಲ, ಒಂದು ಏನಾರೇ ಒಂದು ಜರನೂ ಕಾಣಲಾಗ್ಯದಲ್ಲ, ಕಾಣಲ್ಲದು. ನಿನಗೆ ದೇವ್ರು ಮಾಡುವಂಥ ಆಶೀರ್ವಾದ ಹಾಗೆ ಇರ್ತದೆ. ನಿನಗೆ ದೇವರು ಏನು ಮಾಡ್ಬೇಕಂದ್ರೆ, ನಿನಗೆ ಏನು ಅದ್ಭುತವಾಗಿ ಆಶೀರ್ವಾದ ಮಾಡ್ಬೇಕಂದ್ರೆ ಅದು ಏನಾಗ್ಯದ, ಅದು ನಿನ್ನ ಕಣ್ಣಿಗೆ ಕಾಣಲೇ ಅದು. ಯಾಕಂದ್ರೆ ಅದು ತೋರಿಸ್ತೀನಪ್ಪ ಅಂದ್ರೆ ಅದ್ರಾಗ ಟೇಸ್ಟ್ ಇರೋಂಗಿಲ್ಲ, ಅದ್ರಾಗ ಮಜಾ ಇರೋಂಗಿಲ್ಲ, ಅದ್ರಾಗ ಏನು ರೀ? ದೇವ್ರು ನಿನಗೆ ತೋರಿಸ್ತಾನಂದ್ರೆ ಅದ್ರಾಗ ಏನಿರೋಂಗಿಲ್ಲ, ಮಜಾ ಇರೋಂಗಿಲ್ಲ. ದೇವ್ರು ನಿನಗೆ ಮಜಾ ಕೊಡ್ಬೇಕಂತಾನೆ. ಹಲ್ಲೆಲೂಯಾ. ದೇವ್ರು ನಿನಗೆ ಆಶ್ಚರ್ಯಪಡಿಸ್ಬೇಕಂತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಇಬ್ರಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾವು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ಅದು ನಂಬಿಕೆಯಾಗಿದೆ. ನಾವು ನೋಡ್ತೇವೆ ಶದ್ರಕ್ ಮಿಷಕ್ ಅಬೇದ್ನೆಗೋ ವಿಷಯದಲ್ಲಿ ನಾವು ನೋಡ್ತೀವಿ, ಅವ್ರ ಕಣ್ಣಿಗೆ ಕಾಣಲಿಲ್ಲ, ನಾವು ಬೆಂಕಿಯಾಗಿ ಬಿದ್ದರೆ ಬಂದು ದೇವ್ರು ನಮಗೆ ರಕ್ಷಿಸ್ತಾನೆ ಅಂತೇಳಿ ಅವ್ರ ಕಣ್ಣಿಗೆ ಹೇಳಿ ನೆನವ್ರಿಗೆ ದೇವ್ರು. ಇಲ್ಲ, ನೀವು ಬೆಂಕಿಯಾಗಿ ಹೋಗಿ ಚಿಡಿದ್ರಪ್ಲೇನೆ ನಾ ಬಂದು ನಿಮಗೆ ಕಾಪಾಡ್ತೀನಿ ಅಂತ ದೇವ್ರು ಹೇಳಿದ್ದ? ಇಲ್ಲ, ಯಾವುದನ್ನು ಕಣ್ಣಿಗೆ ಕಂಡಿಲ್ಲ ಅವ್ರಿಗೆ. ಆದ್ರೆ ಅವ್ರ ಮೇಲೆ ಏನಿತ್ತು ರೀ? ರಾಜ ಬಂದು ಕೇಳ್ತಾನ, ಈ ಉರಿಯುವಂಥ ಬೆಂಕಿಯಿಂದ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ರಾಜ ಹೇಳ್ತಾನೆ. ಆದರೆ ಅವ್ರೇನಂತಾರೆ? ಏ ರಾಜನೇ, ಈ ಆವಿಗೆಯೊಳಗಿಂದ ಹೇಗೂ ದೇವರು ನಮ್ಮನ್ನು ತಪ್ಪಿಸುವನು. ಏನು ಮಾಡ್ತಾನಂತ? ಈ ಉರಿಯುವಂಥ ಬೆಂಕಿಯಿಂದ ಹೇಗೂ ದೇವರು ನಮಗೂ ತಪ್ಪಿಸ್ತಾನೆ. ಒಂದು ವೇಳೆ ತಪ್ಪಿಸಲಿಲ್ಲ ಅಂದ್ರೆ ನೀನು ತಿಳ್ಕೊ, ನಾವು ಮಾತ್ರ ನೀನು ನಿಲ್ಲಿಸಿದ ಪ್ರತಿಮೆ ಗಡ್ಡ ಬೀಳಲ್ಲ. ಹಲ್ಲೆಲೂಯಾ. ಏನು ಬ್ಲ್ಯಾಂಕೆಟ್ ಏನು ಕಾಣಿಸಲಿಲ್ಲ ಅವರಿಗೆ, ಆದರೆ ಅವರಲ್ಲಿ ನಂಬಿಕೆ ಬಲವಾಗಿತ್ತು ಅಂತೇಳಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತೀವಿ ಇಬ್ರಿ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ಅಬ್ರಹಾಮನು ಅದುವರೆಗೂ ಕಾಣದಿದ್ದಂಥ ಪಟ್ಟಣವನ್ನು ನೋಡದೆ ಆತನು ನಂಬಿ ಆತನ ಹಿಂಬಾಲಿಸಿದನಂತ. ಹಲ್ಲೆಲೂಯಾ. ಯಾವ ದೇಶಕ್ಕೆ ಹೋಗಂತ ಇದ್ದಾನೆ ದೇವರು, ಯಾವ ಊರಿಗೆ ಹೋಗ್ತಾ ಇದ್ದಾನೋ, ಯಾವ ಮಾರ್ಗ ಅಂತೇಳಿ ದೇವರು ಅವನಿಗೆ ಪ್ಲ್ಯಾನೇ ಕೊಟ್ಟಿಲ್ಲ ಅಬ್ರಹಾಮಗೆ. ಆದರೆ ನಾವು ನೋಡ್ತೀವಿ, ದೇವರು ಕರೆದ ತಕ್ಷಣ ಕರೆದಾತನ ಮಾತನ್ನು ಕೇಳಿ ನಂಬಿ ಅಬ್ರಹಾಮನು ಹೊರಟು ಹೋದನಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಂಥ ನಂಬಿಕೆ, ಅಂಥ ವಿಶ್ವಾಸ ನಮ್ಮಲ್ಲಿರಬೇಕೆಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ಅದಕ್ಕೋಸ್ಕರ ದೇವ್ರು ಅನೇಕ ಸಲ ಏನು ಮಾಡ್ತಾನೆ? ನಮ್ಮ ನಂಬಿಕೆಗೆ ಆತನ ಪರೀಕ್ಷೆ ತರ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ತಾನೆ ರೀ? ಪರೀಕ್ಷೆ ಎಲ್ಲಿ ತರ್ತಾನೆ ರೀ? ನಮ್ಮ ನಂಬಿಕೆಗೆ ದೇವರು ಪರೀಕ್ಷೆ ತರ್ತಾನೆ ಅಂತೇಳಿ. ದೇವರು ಯಾವಾಗ ನಮ್ಮ ನಂಬಿಕೆಗೆ ಪರೀಕ್ಷೆ ತರ್ತಾನೋ ಅವಾಗ ನಾವು ನಂಬಿಕೆಯಲ್ಲಿ ಒಂದು ವೇಳೆ ದೃಢ ಆಗಿದ್ದೇವಪ್ಪ ಅಂತಂದರೆ, ಆ ನಂಬಿಕೆಯಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೇವಪ್ಪ ಅಂತಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎರಡು ಥರವಾದಂಥ ಪರೀಕ್ಷೆಗಳು. ಮೊದಲನೇದು ಯಾವುದು ಪರೀಕ್ಷೆ ಮಾಡ್ತಾನೆ ದೇವರ? ವಿಧೇಯತೆ. ನಮ್ಮಲ್ಲಿ ಇದೇನಾ ಅಥವಾ ಇಲ್ಲ ಅಂತೇಳಿ ದೇವ್ರು ಪರೀಕ್ಷೆ ಮಾಡ್ತಾನೆ. ವಿಧೇಯತೆ ಇತ್ತಂದ್ರೆ ಏನು ಮಾಡ್ತಾನೆ ದೇವ್ರು? ನಮ್ಗೆ ಆಶೀರ್ವಾದ ಮಾಡ್ತಾನೆ. ಎರಡನೇದಾಗಿ ನಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ನಮ್ಮ ಕಣ್ಣಿಗೆ ಏನು ಕಾಣಂಗಿಲ್ಲ ಅದೆಲ್ಲ ನಾವು ನಿಜ ಅಂತೇಳಿ ಏನು ಮಾಡಬೇಕು? ನಂಬಬೇಕು. ನಂಬಿಕೆ ಇದ್ದರೆ ದೇವ್ರು ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಮೂರನೇದಾಗಿ ದಯವಿಟ್ಟು ಯಾರಾದ್ರೊಬ್ಬರು ಓದ್ತಿರಮ್ಮ. ಕೊನೆಯದಾಗಿ ಮೂರನೇದಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನ ಓದ್ರಿ. ಇದು ಸ್ವಲ್ಪ ಜರ ಇಂಜೆಕ್ಷನ್ ಚುಚ್ಚಿದಂಗೆ ಇರ್ತದ್ರಿ ಇದು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಆಶೀರ್ವಾದ ಪಡ್ಕೊಳ್ಬೇಕಪ್ಪ ಅಂತಂದರೆ ಇನ್ನೊಂದು ಸ್ವಭಾವ ನಮ್ಮಲ್ಲಿ ಇರಬೇಕಂತಂದರೆ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರಬೇಕಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ಬೇಕ್ರಿ? ಯಾವ ಗುಣ ಇರಬೇಕು ನಮ್ಮಲ್ಲಿ? ಕ್ಷಮಿಸುವಂಥ ಗುಣ, ಕ್ಷಮಿಸುವಂಥ ಮನಸ್ಸು ನಮ್ಮಲ್ಲಿ ಇರಬೇಕಂತೇಳಿರಿ. ಒಂದು ವೇಳೆ ಕ್ಷಮಿಸುವಂಥ ಮನಸ್ಸು, ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದರೆ ನಾವು ಏನು ಕಳ್ಕೊತೀವಿ? ನಾವು ಆಶೀರ್ವಾದಗಳನ್ನು ಕಳ್ಕೊಳ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಅದಕ್ಕೋಸ್ಕರವಾಗಿ ಕ್ಷಮಿಸುವುದರಲ್ಲಿ
ಮನ್ನಿಸುವುದರಲ್ಲಿ, ಕ್ಷಮಾಪಣೆ ಕೊಡುವುದರಲ್ಲಿ ಎಷ್ಟು ದೊಡ್ಡ ಆಶೀರ್ವಾದ ಇದೆ ಎಂಬುದಾಗಿ ನಾವು ದೇವ್ರ ವಾಕ್ಯ ನೋಡುತ್ತಾ ಸಂದ್ವಲ್ಲಿ. ಇದು ಹೆಂಗೆ ಮಾಡಬೇಕಪ್ಪ, ನಮಗೆ ಕ್ಷಮಿಸ್ಲಿಕ್ಕಾಗಲ್ಲ. ಇಷ್ಟು ದೊಡ್ಡ ಪಾಪ, ಇಷ್ಟು ದೊಡ್ಡ ವಿರೋಧವಾಗಿ ನಮಗೆ ಇವರು ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಇವರಿಗೆ ನಾನು ಹೇಗಪ್ಪ ಕ್ಷಮಿಸಲಿ ಅಂತೇಳಿ ನಿನ್ನ ಒಂದೇಳೆ ಒದ್ದಾಡ್ತಾ ಇದ್ದಾದರೆ ನಿನ್ನ ಶಿಲುಬೆ ನೋಡು. ಯೇಸು ಸ್ವಾಮಿ ಮನಸ್ಸು ಹೆಂಗಿದೆಪ್ಪ ಅಂತಂದರೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ. ಕ್ರಿಸ್ತ ಯೇಸುವಿನ ಮನಸ್ಸು ಹೆಂಗಿತ್ತಪ್ಪ ಅಂತಂದರೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ನೋಡ್ತೇವೆ. ತಂದೆಯೇ ಇವರನ್ನು ಕ್ಷಮಿಸು ಅಂತೇಳಿ ಆತನು ಅವರನ್ನು ಕ್ಷಮಿಸಿದ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಯಾರು ಆತನ ಮೇಲೆ ಉಗುಳ್ತಾ ಇದ್ರೋ, ಯಾರು ಆತನಿಗೆ ಗೇಲಿ ಮಾಡ್ತಾಯಿದ್ರು, ಯಾರು ಆತನ ವಸ್ತ್ರಗಳನ್ನು ಕೇಳ್ತಾ ಇದ್ರು, ಯಾರು ಆತನಿಗೆ ಹಿಂಸೆ ಮಾಡ್ತಾಯಿದ್ರು, ಇದೆಲ್ಲದರ ಹೊರತಾಗಿ ಆ ಹಿಂಸೆ ಕೊಡುವವರನ್ನು, ಆ ಗೇಲಿ ಮಾಡುವವರನ್ನು, ಉಗುಳುವವರನ್ನು, ಬೈಯುವವರನ್ನು ಆತನ ಏನು ಮಾಡಿದನಪ್ಪ ಅಂತಂದರೆ, ತಂದೆ ಇವರನ್ನು ಏನು ಮಾಡು, ಕ್ಷಮಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿ ಅವರನ್ನು ಕ್ಷಮಿಸಿದ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ನಾವು ಪಡ್ಕೋಬೇಕಪ್ಪ ಅಂತಂದರೆ ನಾವು ಈ ಚಿಕ್ಕ ಕೆಲಸ ಮಾಡ್ಬೇಕಂತೇಳಿರಿ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಬರಬೇಕಂದ್ರೆ ನಾವು ಈ ಚಿಕ್ಕ ಕೆಲಸ ನಾವು ಮಾಡಬೇಕು. ಈ ಚಿಕ್ಕ ಕೆಲಸ ಏನಪ್ಪ ಅಂತಂದರೆ, ಒಂದು ವೇಳೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಅಕ್ಕ ತಂಗಿಯರ, ಅಣ್ಣ ತಮ್ಮದರ ಮಧ್ಯದಲ್ಲಿ, ಸಹೋದರ ಸಹೋದರಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ, ಭೇದಾಭಿಪ್ರಾಯ ಏನಾದರೂ ಇತ್ತಪ್ಪ ಅಂದರೆ ನಾವೇನು ಮಾಡ್ಬೇಕಂದ್ರೆ ಅವ್ರನ್ನು ಕ್ಷಮಿಸಿ ಬಿಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಯಾವಾಗ ಕ್ಷಮಾಗುಣ ನಮ್ಮಲ್ಲಿ ಇರ್ತದೋ, ಯಾವಾಗ ಕ್ಷಮಾಪಣೆ ನಮ್ಮಲ್ಲಿ ಬರ್ತದೋ, ಆವಾಗ ಆಶೀರ್ವಾದ ಅಂತಕ್ಕಂಥದ್ದು ರಿಲೀಸ್ ಆಗ್ತದೆ ಎಂದು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಒಬ್ಬ ಸೇವಕರ ಹತ್ರ ಒಬ್ಬ ಸಹೋದರಿ ಬಂದು ಹೇಳ್ತಾ ಇದ್ದಳು, ಸಹೋದರರೇ, ನನಗಿರುವಂಥ ಈ ಶಾಪ, ನನಗಿರುವಂಥ ಈ ಬೇನೆ, ನನಗಿರುವಂಥ ರೋಗ ಹೋಗ್ತಾ ಇಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತೇಳಿ ಅವ್ರ ಹತ್ರ ಬಂದಾಗ ಸೇವಕರು ಪ್ರಾರ್ಥನೆ ಮಾಡಿದ್ರಂಥ ಸಹೋದರಿಗಾಗಿ. ಪ್ರಾರ್ಥನೆ ಮಾಡಿದ ಮೇಲೆ ಹೋಗಮ್ಮ ಗುಣ ಆಗ್ತದೆ ಅಂತೇಳಿ ಹೇಳಿದ ಮೇಲೆ ಆಕೆ 1 ವಾರ ಬಿಟ್ಟು ತಿರುಗಿ, ಸೇವಕರೇ ನೀವು ಪ್ರಾರ್ಥನೆ ಮಾಡಿದ್ದೀರಿ, ನನಗೆ ಇನ್ನೂ ಕೂಡ ಆರಾಮಾಗಿಲ್ಲ, ನನಗೂ ಕೂಡ ಸ್ವಸ್ಥತೆ ಸಿಕ್ಕಿಲ್ಲ, ನಾನು ಅದೇ ಬಾಧೆಯಲ್ಲಿದ್ದೀನಿ, ಅದೇ ಕಷ್ಟದಲ್ಲಿದ್ದೀನಿ ಅಂತೇಳಿ ಮತ್ತೆ ಆಕೆ ಬಂದಳಂತ. ಆವಾಗ 2ನೇ ಸಲ ಏನು ಮಾಡಿದ್ರಪ್ಪ ಅಂತಂದರೆ ಸೇವಕರು ಅತ್ಯಾಸಕ್ತಿಯಿಂದ ಆಕೆಗೋಸ್ಕರಾಗಿ ಪ್ರಾರ್ಥನೆ ಮಾಡಿದ್ರಂತ. ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ 1 ವಾರ ಹೋದ ನಂತರ 3 ವಾರ ಆದ ನಂತರ ಇದೇ ರೀತಿ 3 ಸಲ ಪ್ರಾರ್ಥನೆ ಮಾಡಿದ ಮೇಲೆ 4ನೇ ವಾರ ಬಂದು ಆಕೆ ಹೇಳ್ತಾ ಇದ್ದಳಂತೆ, ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡ್ತಾಯಿದ್ರಿ ಮತ್ತು ಅನೇಕರು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರಿ, ಸಭೆಯಲ್ಲಿದ್ದಂಥವ್ರು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರಿ, ದೇವ್ರ ಮಕ್ಕಳೆಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರಿ. ನನ್ನ ಸಭೆಯಲ್ಲಿ ನೀವು ಪ್ರಾರ್ಥನೆ ಮಾಡಲಾರದೆ, ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳು ಪ್ರಾರ್ಥನೆ ಮಾಡಲಾರದೆ, ಇವತ್ತು ಅನೇಕ ಲೋಕಲ್ಲಿರುವಂಥ ಗಾಡ್ ಸರ್ವೆಂಟ್ಗಳು ಕೂಡ, ಲೋಕದಲ್ಲಿರುವಂಥ ಸೇವಕರು ಕೂಡ, ಬೇಕಾದಂಥ ಎಲ್ಲ ದೇವ ಜನರು ಕೂಡ ನಾನು ಪ್ರಾರ್ಥನೆ ಕೋರಿಕೆ ಕೊಟ್ಟಿದ್ದೇನೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರೆ, ಆದರೆ ನನ್ನ ಪ್ರಾರ್ಥನೆ ಯಾಕೋ ನನಗೆ ಸ್ವಸ್ಥತೆ ಸಿಗ್ತಾಯಿಲ್ಲ, ಆರೋಗ್ಯ ಸಿಗ್ತಾಯಿಲ್ಲ ಎಂಬುದಾಗಿ ದೇವ್ರ ಸೇವಕರ ಹತ್ರ 4 ವಾರದ ಬಂದು ಕಂಪ್ಲೇಂಟ್ ಹೇಳ್ತಾಳೆ. ಆವಾಗ ಸೇವಕರು ಆಕೆಯನ್ನು ದೃಷ್ಟಿಸಿ ನೋಡಿ ಒಂದು ಮಾತು ಕೇಳ್ತಾರೆ. ಆಕೆ ಏನು ಕೇಳ್ತಾರಪ್ಪ ಅಂತಂದರೆ, ಸಹೋದರಿ, ನೀನು ನಿನ್ನ ಜೀವಿತದಲ್ಲಿ ನಿನ್ನ ಜೊತೆ ಸಹೋದರನಾಗಲಿ, ನಿನ್ನ ಜೊತೆ ಸಹೋದರಿ ಆಗಲಿ, ನಿನ್ನ ಅಕ್ಕ ತಂಗಿಯರಾಗಲಿ, ನಿನ್ನ ಅಣ್ಣ ತಮ್ಮದಿರಲಾಗಲಿ, ನಿನ್ನ ಬಂಧು ಮಿತ್ರರಾಗಲಿ, ಯಾರೆಲ್ಲಾದರೂ ನೀನು ಏನಾದರೂ ನಿನಗೆ ಒಂದು ವೇಳೆ ಏನಾದರೂ ಮಾಡಿದ್ರಪ್ಪ ಅಂತಂದರೆ ಅವರಿಗೆ ನೀನು ಕ್ಷಮಿಸಿದ್ದೇನಮ್ಮ ಅಂತ ಕೇಳ್ತಾರಂತವ್ರು. ಆವಾಗ ಆಕೆ ಹೇಳ್ತಾಳಂತ, ಇಲ್ಲ ಪಾಸ್ಟ್ರಿ ಅವ್ರು ನನಗೆ ಹಂಗೆ ಮಾಡ್ಯಾರ, ಇಲ್ಲ ಪಾಸ್ಟ್ರಿ ನನಗೆ ಇವ್ರು ಹಿಂಗೆ ಮಾಡ್ಯಾರ, ಇಲ್ಲ ಪಾಸ್ಟ್ರಿ ನನಗೆ ಹಂಗೆ ಮಾಡ್ಯಾರ, ಅದಕ್ಕಾಗಿ ನಾನು ಅವ್ರಿಗೆ ಕ್ಷಮಿಸಿಲ್ಲ ಅಂತ ಹೇಳ್ತಾರಂತ. ಅವಾಗ ಪಾಸ್ಟ್ರಿ ಹೇಳ್ತಾರಂತ, ಇಲ್ಲಮ್ಮ, ನಿನ್ನಲ್ಲಿ ಕ್ಷಮಿಸದೇ ಇರುವಂಥ ಗುಣ ಇದ್ದಿದ್ದರಿಂದ ಶಾಪ ನಿನ್ನನ್ನು ಕಾಡ್ತಾಯಿದೆ ಎಂಬುದಾಗಿ ಹೇಳ್ತಾರೆ. ನಿನ್ನಲ್ಲಿ ಕ್ಷಮಾಗುಣ ಇಲ್ಲದೇ ಇರೋದರಿಂದ ಈ ಕಷ್ಟ ನಷ್ಟ ಅಂತಕ್ಕಂಥದ್ದು ನಿನ್ನನ್ನು ಸುತ್ತಕೊಂಡಿದೆ. ನೀನು ಯಾವಾಗ ನೀನು ಇತರರನ್ನು ಕ್ಷಮಿಸ್ತೀಯೋ ಆವಾಗ ದೇವರು ಕೂಡ ನೀನು ಮಾಡಿರುವಂಥ ತಪ್ಪುಗಳನ್ನೇನು ಮಾಡ್ತಾನೆ, ಕ್ಷಮಿಸಿ ಏನು ಮಾಡ್ತಾನೆ, ನಿನಗೆ ಆರೋಗ್ಯ ಕೊಡ್ತಾನೆ ಎಂಬುದಾಗಿ ಸೇವಕರುಗಳ ಆಕೆ ಮನೆಗೆ ಹೋಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಎಲ್ಲರ ಹತ್ರ ಹೋಗಿ ಕ್ಷಮಾಪಣೆ ಕೇಳಿದಾಗ ಆಕೆಗಿದ್ದಂಥ ಶಾಪ, ರೋಗ ಎಲ್ಲ ಬಿಡುಗಡೆ ಆಯ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಒಬ್ಬ ಸೇವಕರು ಸಾಕ್ಷಿ ಹೇಳೋದನ್ನು ನಾನು ಕೇಳಿದ್ದೇನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ನಾವು ಪಡ್ಕೊಳ್ಬೇಕಪ್ಪ ಅಂತಂದರೆ ನಾವು ನಮ್ಮಲ್ಲಿ ಕ್ಷಮಾಗುಣ ಅಂತದ್ದು ಇರಬೇಕು. ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವರ್ಷದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ, ನೀವು ಜನರ ತಪ್ಪುಗಳನ್ನು ನೀವು ಕ್ಷಮಿಸದೇ ಹೋದರೆ ದೇವರು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಅಂತ. ಒಂದು ವೇಳೆ ಜನರ ತಪ್ಪು ನಾವು ಕ್ಷಮಿಸಲಾರದೆ, ಜನರು ಮಾಡಿರುವಂಥ ದ್ರೋಹ, ಅವ್ರು ಮಾಡಿರುವಂಥ ಅನ್ಯಾಯ ನಾವು ಕ್ಷಮಿಸಲಾರದೆ ಹಾಗೆ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಒಂದು ವೇಳೆ ನಾವು ನ್ಯಾಯ ತೀರ್ಪಿನ ದಿನ ತನಕ ನಾವು ಹಾಗೆ ಹೋದೆವಪ್ಪ ಅಂತಂದರೆ, ಆ ನ್ಯಾಯ ತೀರ್ಪಿನ ತನಕ, ನ್ಯಾಯ ತೀರ್ಪು ದೇವರು ಮಾಡುವ ತನಕ ನಾವು ಹಾಗೆ ಎಲ್ಲರ ಸಂಗಟ ಹೋದೆವಪ್ಪ ಅಂತಂದರೆ ಒಂದು ದಿವಸ ದೊಡ್ಡ ಅವಮಾನ ಆಗ್ತದಂತ್ರಿ, ಒಂದು ದಿವಸ ದೊಡ್ಡ ನಷ್ಟ ಆಗ್ತದಂತ. ಲೋಕದಲ್ಲಿರುವಂಥ ಎಲ್ಲ ಜನರು ನ್ಯಾಯಾಸನದ ಮುಂದೆ ನಿಂತಿರ್ತಾರಂತ, ವಿಶ್ವಾಸಿ ಮಕ್ಕಳು ಕೂಡ ನ್ಯಾಯಾಸನದ ಮುಂದೆ ನಿಂತಿರ್ತಾರಂತ, ರಕ್ಷಣೆ ಹೊಂದಿದಂಥವ್ರು, ರಕ್ಷಣೆ ಹೊಂದಲಾರದಂಥವ್ರು ಎಲ್ಲರೂ ಕೂಡ, ಇಡೀ ಲೋಕವೇ ದೇವರ ನ್ಯಾಯಾಸನದ ಮುಂದೆ ನಿಂತಿರ್ತದೆ ನ್ಯಾಯ ತೀರ್ಪಿನ ದಿವಸ.
ಆದರೆ ಆ ದಿವಸ ಎಲ್ಲರ ಎದುರುಗಡೆ ಎಲ್ಲ ಜನರು ನೋಡುವಂತೆ ಅಲ್ಲಿ ನಾವು ನೋಡ್ತೇವೆ. ಒಂದು ಮಾತು ಬರೆಯಲ್ಪಟ್ಟಿದೆ ಬೈಬಲ್ನಲ್ಲಿ, ಯಾರಾದರೂ ದಯಮಾಡಿ ಓದ್ತಿರೊಬ್ಬರು ನೋಡ್ರಿ. ಜೇಮ್ಸ್ ಯಾಕೋಬನ ಪುಸ್ತಕ ನೋಡಿ ದಯವಿಟ್ಟು. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ, ಬುಕ್ ಆಫ್ ಜೇಮ್ಸ್. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ ನೋಡಿ ದಯವಿಟ್ಟು. ಯಾರಾದರೂ ಒಬ್ಬರು ಕನ್ನಡದಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದ್ತಿರಮ್ಮ. 13ನೇ ವಚನ ಓದ್ತೀರಾ? ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಏನು ತೋರಿಸಲ್ಪಡೋದಿಲ್ಲ ಅಂತ್ರಿ? ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಜೊತೆ ಸಹೋದರನಿಗೆ ಜೊತೆ ಸಹೋದರಿಗೆ ನಾವು ಕರುಣೆ ತೋರಿಸಿ ಅವರನ್ನು ನಾವು ಒಂದು ವೇಳೆ ಕ್ಷಮಿಸದೇ ಹೋದೆವಪ್ಪ ಅಂತಂದರೆ, ಅವ್ರ ವಿಷಯದಲ್ಲಿ ಕ್ಷಮಾಗುಣ ನಮ್ಮಲ್ಲಿರಲಿಲ್ಲಪ್ಪ ಅಂತಂದರೆ, ನಾವು ಅದೇ ಕಹಿ ಅನುಭವ, ಆ ಕಹಿ ಮಾತುಗಳು, ಕಹಿ ಸನ್ನಿವೇಶ, ಕಹಿ ಸಂದರ್ಭಗಳು ನಮ್ಮ ಹೃದಯದಲ್ಲಿ ಹಾಗೆ ಒಂದು ವೇಳೆ ನಾವು ಬಚ್ಚಿಟ್ಕೊಂಡು ವಿಶ್ವಾಸ ಜೀವಿತದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ದೇವ್ರ ಕರುಣಾಮಯನ ಬಿಡು, ದೇವ್ರ ಕರುಣೆ ತೋರಿಸ್ತಾನೆ ಬಿಡು, ದೇವ್ರ ದಯಾಸಾಗರನ ಬಿಡು, ದೇವ್ರ ದಯ ತೋರಿಸ್ತಾನೆ ಬಿಡು, ನಾನು ಮಾಡಿದ್ದು ಯಾರಿಗೆ ಗೊತ್ತಾಗ್ತದೆ ಅಂತೇಳಿ ನಮ್ಮ ಜೀವಿತದಲ್ಲಿ ನಾವು ಕ್ಷಮಾ ಗುಣ ಇಲ್ಲದೆ, ಕ್ಷಮಿಸುವಂಥ ಮನಸ್ಸಿರಲಾರದೆ, ನಾವು ನಮ್ಮ ಹೃದಯದಲ್ಲಿ ಒಂದು ವೇಳೆ ಇತರರನ್ನು ಕ್ಷಮ ಮಾಡೋಂಥ ಗುಣ ನಮ್ಮಲ್ಲಿರದೆ ನಾವು ಅದೇ ರೀತಿಯಾಗಿ ಕ್ಷಮಿಸದಂತೆ ನಾವು ಮುಂದೆ ಹೋಗ್ತಾ ಇದ್ದೇವಪ್ಪ ಅಂತಂದರೆ, ಹಠಾತ್ತನೆ ಒಂದು ದಿವಸ ಏನಾಗ್ತದಪ್ಪ ಅಂತಂದರೆ ಕರುಣೆ ತೋರಿಸುವಂಥ ದಿನ ಕೂಡ ಬರ್ತದಂತ, ನ್ಯಾಯ ತೀರ್ಪಿನ ದಿನ ಬರ್ತದಂತ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಿನಗೆ ಶಿಕ್ಷೆ ಆಗುವಂಥ ಸಂದರ್ಭದಲ್ಲಿ, ದೇವರೇ ನನಗೆ ಇದೊಂದು ಸಲ ಕರುಣೆ ತೋರಿಸಪ್ಪ ಅಂತ ಕೇಳ್ತಂತೀನಿ. ಏನು ಕೇಳ್ತಾರಂತ ಅವಾಗ? ಯಾರಿಗೆ ಕೇಳ್ತಾರಂತ? ಅಲ್ಲಿ ಗೊತ್ತಾಗ್ತದಂತ. ಯಾಕಂದರೆ ಕೊಲಸ್ಯ 3:13 ಏನಂತಂದರೆ, ಇತರರ ಮೇಲೆ ತಪ್ಪು ಹೊರಿಸೋದಕ್ಕೂ ಕಾರಣವಿದ್ದರೂ ಕೂಡ ನೀನು ತಪ್ಪು ಹೊರಿಸ್ಬೇಡ, ಅವ್ರಿಗೆ ಕ್ಷಮಿಸಂತ ದೇವ್ರ ವಾಕ್ಯ ಅದ. ಖರೆ ತಪ್ಪು ಅವನೇ ಮಾಡ್ಯಾನ, ತಪ್ಪು ಅವನದೇ ಅದ, ನಿಂದಿಲ್ಲ. ಆದ್ರೂ ಕೂಡ ನೀವು ಇಬ್ಬರಲ್ಲಿ ಮನಸ್ತಾಪ ಇದೆ ಅಂದ್ರೆ ಮೊದಲೇನು ಮಾಡು, ತಪ್ಪು ಮಾಡುವುದಕ್ಕೆ ತಪ್ಪು ಮಾಡಿದವನು ಅವನ ಮೇಲೆ ಹೊರಿಸ್ಲಿಕ್ಕೆ ನಿನಗೆ ಬೇಕಾದಷ್ಟು ಕಾರಣಗಳಿದ್ದರೂ ಕೂಡ ನೀನು ಅವನ ಮೇಲೆ ತಪ್ಪು ಹೊರಿಸ್ಬೇಡ, ನೀನು ಕ್ಷಮಾಪಣೆ ಮಾಡಿ ನಿನ್ನ ಕಡ್ದನಿ, ಅವ್ರನ್ನ ಕ್ಷಮಿಸ್ನಿ, ನಿನ್ನ ಕಡೆದು ಕ್ಷಮಾಪಣೆ ಮಾಡಿ ಅಂತ ದೇವ್ರು ಹೇಳ್ತಾನೆ. ಒಂದು ವೇಳೆ ಆ ವಾಕ್ಯ ಹಿಡ್ಕೊಂಡು ನಾವು ಕ್ಷಮಿಸಲಿಲ್ಲಪ್ಪ ಅಂತಂದರೆ, ನ್ಯಾಯ ತೀರ್ಪಿನ ದಿವಸ ನಿನ್ನ ಒಂದು ಕ್ಷಮಾಗುಣ ಎಲ್ಲದರಿಗೆ ಬಟ್ಟ ಬಯಲಾದಾಗ ನೀನು ದೇವ್ರಿಗೆ ಕರುಣೆ ಕೇಳ್ತಾನೆ. ದೇವರೇ ಇದು ತಪ್ಪಾಗಿದಪ್ಪ, ನನಗೊಂದು ಸಲ ಕ್ಷಮಾಪಣೆ ಕೊಡಪ್ಪ ಅಂತೇಳಿ ನೀ ಕರುಣೆಗಾಗಿ ಅಲ್ಲಿ ವಿಧವಾಗಿ ನೀನು ಬೇಡ್ಕೊತಂತಲ್ಲಿ. ಅಲ್ಲಿ ವಾಕ್ಯ ಹೇಳ್ತದೆ, ಕರುಣೆ ತೋರಿಸದೇ ಇರುವವರಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಕರುಣೆ ಸಿಗುವುದಿಲ್ಲ ಅಂತ. ಹಲ್ಲೆಲೂಯಾ. ನೋಡ್ರಿ, ಇಷ್ಟೊಂದು ವಿಶ್ವಾಸ ಜೀವಿತ ಮಾಡಿ, ಇಷ್ಟೊಂದು ಭಕ್ತಿ ಮಾಡಿ, ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡ್ದೇವು ಅಂತಂದರೆ ಇದು ನಡೀತದೆ ಬಿಡು ಅಂದೇವಂದ್ರೆ ನಮ್ಮನ್ನು ಆಶೀರ್ವಾದದಿಂದ ತಪ್ಪಿಸಿದ ಮಾತ್ರ ಅಲ್ಲದೆ ನಿತ್ಯತ್ವದಿಂದ ಕೂಡ ಏನಾಗ್ತದೆ, ಅದು ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಷ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ 3 ವಿಧಾನದಲ್ಲಿ ನಮ್ಮನ್ನು ಆತನು ಪರೀಕ್ಷೆ ಮಾಡ್ತಾನೆ. ದೇವರು ನಮ್ಮನ್ನು ಪರೀಕ್ಷಿಸುವಂಥ ಸಂದರ್ಭದಲ್ಲಿ, ನಮ್ಮನ್ನು ಸೂಕ್ಷ್ಮವಾಗಿ ಆತನು ಗಮನಿಸುವಂಥ ಸಂದರ್ಭದಲ್ಲಿ, ಈ 3 ವಿಷಯಗಳಲ್ಲಿ, ಈ 3 ಸಂದರ್ಭದಲ್ಲಿ ದೇವರು ನಮ್ಮನ್ನು ನೋಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಆಶೀರ್ವಾದ ನನಗೆ ಖಂಡಿತ ಬೇಕಂತ ನಿನ್ನಲ್ಲಿ ಜಿದ್ದಿತ್ತಪ್ಪ ಅಂತಂದರೆ ನಿನ್ನಲ್ಲಿ ವಿಧೇಯತೆ ಇರಬೇಕು. ಎಲ್ಲಿ ತನಕ ನಿನ್ನ ಬಳಿ ವಿಧೇಯತೆ ಬರೋಂಗಿಲ್ಲ ಅಲ್ಲಿ ತನಕ ದೇವ್ರು ಏನು ಮಾಡಲ್ಲ ನಿನಗೆ. ಎರಡನೇದಾಗ ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಇವತ್ತು ವಿಶ್ವಾಸ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ ಇದೆಯಪ್ಪ ಅಂತಂದರೆ, ನಂಬುವವನಿಗೆ ಸಮಸ್ತ ಸಾಧ್ಯ ಅಂತೇಳಿ. ನಮ್ಮಲ್ಲಿ ಏನಿರ್ಬೇಕು ರೀ? ನಂಬಿಕೆಗೆ ಪರೀಕ್ಷೆಗಳು ಬರ್ತಾವೆ. ನಮ್ಮ ನಂಬಿಕೆಗೆ ಏನು ಬರ್ತಾವೆ ರೀ? ಪರೀಕ್ಷೆಗಳು ಬರ್ತಾವೆ. ಯೋಬನಿಗೆ ಬಂತಲ್ಲ ರೀ ನಂಬಿಕೆ. ಯೋಬನ ನಂಬಿಕೆ ಭಾಳ ಇತ್ತು ದೇವ್ರ ಮೇಲೆ, ಭಾಳ ನಂಬಿದ ಅವನಂತ ನಂಬಿಕೆ ವ್ಯಕ್ತಿನೇ ಇರಲಿಲ್ಲ. ಆದರೆ ಯೋಬನ ನಂಬಿಕೆಗೆ ಏನು ಬಂತು ರೀ? ಪರೀಕ್ಷೆ ಬಂತು. ಪರೀಕ್ಷೆ ಬಂದಾಗ ಏನಾಯಿತು? ಎಲ್ಲ ಏನಾಯಿತು? ಹೋಯ್ತು. ಏನಾಯ್ತು ರೀ? ಎಲ್ಲ ಹೋಯ್ತು. ಹೋದ್ಮೇಲೆ ಆ ಒಂದು ಯೋಬನ ನಂಬಿಕೆ ಹೆಂಗಿತ್ತು ರೀ? ಏನಿತ್ತು? ಸ್ಟ್ರಾಂಗ್ ಇತ್ತು ಅಂತೇಳಿ. ಅದಕ್ಕೆ ಆತ ಏನು ಮಾಡೋದು? ತಿರುಗಿ ಹೆಂಗೆ ಪಡ್ಕೊಂಡನು? ಈಗ ನಮಗೆ ಡಬಲ್ ಬೇಕೇನು ಸಿಂಗಲ್ ಬೇಕು? ಡಬ್ಬಲ್ ಬೇಕಂದ್ರೆ ನಾವು ಏನು ಮಾಡ್ಬೇಕಂತಂದರೆ ನಮ್ಮ ನಂಬಿಕೆಯನ್ನು ಏನು ಮಾಡ್ಬೇಕು? ನಾವು ಕಾಪಾಡ್ಕೋಬೇಕಂತೇಳಿ. ಹಲ್ಲೆಲೂಯಾ. 3ನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳು, ಇದು ಭಾಳ ಅಮೂಲ್ಯ. ಇದು ಏನಪ್ಪ ಅಂತಂದರೆ, ಇದು ಚೂಜಿ ಚೂಸಂಗೆ ಇರ್ತದೆ, ಜರ ಇಂಜೆಕ್ಷನ್ ಮಾಡ್ದಂಗೆ ಇರ್ತದೆ. ಸಣ್ಣ ಮಕ್ಕಳು ನೋಡಿ ಚೂಜಿ ಅಂದರೆ ಹೇಳ್ತಾರೆ ನೋಡ್ರಿ. ಸುದೀಪ್ ಒಂದ್ಸಲ ಹೇಳ್ದೆ, ಕಾಲಿಗೆ ಬ್ಯಾನೆ ಆಗಿತ್ತು,